So we were meditating upon letter to Galatians. ಗಲಾತ್ಯ ಪತ್ರಿಕೆ ಕುರಿತಾಗಿ ನಾವು ಧ್ಯಾನ ಮಾಡ್ತಿದ್ದೇವೆ. And we are in chapter 3. ನಾವು 3ನೇ ಅಧ್ಯಾಯದಲ್ಲಿದ್ದೇವೆ. And we finished 14 verses now, right? 14ನೇ ವಚನವರೆಗೆ ನಾವು ನೋಡಿಕೊಂಡೆವು. Okay, so last time in discussion with the pastor said to give some more questions to ask so that we'll learn more. ಸಭಾಪಾಲಕರು ಹೇಳಿದಾಗೆ ಇನ್ನೂ ಹೆಚ್ಚಾದ ಪ್ರಶ್ನೆಗಳನ್ನು ಕೊಡ್ರಿ, ಯಾಕೆಂದ್ರೆ ನಾವು ಕಲೀಲಿಕ್ಕೆ ಆಗ್ತದೆ. Okay, so I brought some questions. We'll do it in a different style. ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. So I'll pass on these questions because these are very important. ಈ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಹಂಚ್ತೇನೆ. Okay, we'll discuss one after the other. ನಾವು ಒಂದರ ನಂತರ ಒಂದು ನಾವು ಚರ್ಚೆ ಮಾಡೋಣ. Okay, shall we do like that? Okay, I'll just pass on the questions. Okay, praise the Lord. Praise the Lord. Okay, there are some questions over there. ಇಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ. According to the verses 1 to 14, there are around 15 to 16 questions. 1ರಿಂದ 14ನೇ ವಚನದವರೆಗೆ ಇರುವ ಪ್ರಶ್ನೆಗಳು ಇಲ್ಲಿದ್ದಾವೆ. All right, so shall we look into the questions? ನಾವು ಪ್ರಶ್ನೆಯನ್ನು ನೋಡಿಕೊಳ್ಳುವ. So when you read the question, I request everybody to respond, please. ನಾನು ಪ್ರಶ್ನೆ ಓದುವಾಗ ಎಲ್ಲರೂ ಅದನ್ನು ಗಮನಿಸಿ. Okay, 3ನೇ ಅಧ್ಯಾಯ 1ನೇ ವಚನ. ಓ ಬುದ್ಧಿಹೀನರಾದ ಗಲಾತ್ಯದವರೇ, ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟವನಾಗಿ ನಿಮ್ಮ ಕಣ್ಣುಗಳ ಮುಂದೆ ಸ್ಪಷ್ಟವಾಗಿ ಪ್ರದರ್ಶಿಸಲ್ಪಟ್ಟಿರಲಾಗಿ ನಿಮ್ಮನ್ನು ಮರುಳುಗೊಳಿಸಿದವನು ಯಾರು? Praise God. So Paul says here that Galatians were misled. What kind of teachings, right, that can mislead the Christians from their focus on Jesus and the cross? That is the question. ಇಲ್ಲಿ ನಾವು ಮೊದಲನೇ ಪ್ರಶ್ನೆ ನೋಡ್ತೇವೆ. ಗಲಾತ್ಯದವರು ಅಂದರೆ ಬೇರೆ ಒಂದು ವಚನಗಳನ್ನು ಅಥವಾ ಅವರಿಗೆ ಸಾರಿದ್ದಂಥ ಆ ಸಂದೇಶವನ್ನು ಬಿಟ್ಟು ಬೇರೆ ಸಂದೇಶವನ್ನು ಅವರು ಒಪ್ಪಿಕೊಳ್ತಾ ಇದ್ದಾರೆ ಇಲ್ಲಿ. Okay, so what teachings can divert us, mislead us? ಯಾವ ಬೋಧನೆ ನಮ್ಮನ್ನು ಸತ್ಯ ಬೋಧನೆಯಿಂದ ನಮ್ಮನ್ನು ಬದಲಾಯಿಸಬಹುದು? Okay, so like in our present day or even in what Paul was teaching, what can divert a good believer? ಪೌಲನ ದಿನಗಳಲ್ಲಿ ಮತ್ತು ಈ ದಿನಗಳಲ್ಲಿ ಯಾವುದು ನಮ್ಮನ್ನು ಬೇರೆ ಕಡೆಗೆ ನಡೆಸುವಂತ ಉಪದೇಶವಾಗಿದೆ? ಸಂಪ್ರದಾಯಗಳು. ಓಕೆ, ವೆರಿ ಗುಡ್. ಓಕೆ, ಕಲ್ಚರಲ್ ಆಸ್ಪೆಕ್ಟ್ಸ್ ಕ್ಯಾನ್ ಡೈವರ್ಟ್ ಅಸ್. ಓಕೆ, ಸಂಪ್ರದಾಯಗಳು, ರೈಟ್. ಓಕೆ, ಸೊ ಇಲ್ಲಿ ಯಾವ ಸಂಪ್ರದಾಯ ಇಲ್ಲಿ ಪೌಲನ್ನು ತೋರಿಸ್ತಾ ಇದ್ದಾನೆ? ಸುನ್ನತಿ ಆಗಬೇಕು, ಮತ್ತೆ ಯೆಹೂದ್ಯರು ಮಾಡುವಂಥ ಆಚಾರಗಳೆಲ್ಲ ಮಾಡ್ತಾ ಬರಬೇಕು, ಇಲ್ಲಾಂದ್ರೆ ಏನಾಗತ್ತಂತೆ, ರಕ್ಷಣೆ ಸಂಪೂರ್ಣವಾಗುವುದಿಲ್ಲ ಎಂಬುದಾಗಿ ಅವರು ಹೇಳ್ತಾ ಇದ್ರು. ಓಕೆ, ಸೊ ನಮ್ಮ ಕಾಲದಲ್ಲಿ ಆ ಥರ ಸಂಪ್ರದಾಯಗಳೇನು ನೋಡಿದ್ದೀವಿ? ಉಪವಾಸ ಪ್ರಾರ್ಥನೆ ಮಾಡಿದರೆ ಮಾತ್ರ ದೇವರು ನಿಮಗೆ ಆನ್ಸರ್ ಕೊಡ್ತಾನೆ ಎಂಬುದಾಗಿ, ರೈಟ್. ಓಕೆ, ವೆರಿ ಗುಡ್ ಎಕ್ಸಾಂಪಲ್. ಉಪವಾಸ ಪ್ರಾರ್ಥನೆ ಮಾಡಬೇಕು, ಖಂಡಿತವಾಗಿ ಮುಖ್ಯವಾದದ್ದು. ಆದರೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ದೇವರು ನಿನ್ನ ಮೆಚ್ಚುಗೆಯಾಗಿ ನೋಡ್ತಾನೆ ಎಂಬುದಾಗಿ ಹೇಳುವಂಥದ್ದು ಇಟ್ ಈಸ್ ಅ ಸಂಪ್ರದಾಯದಿಂದ ಬಂದಂಥ ಒಂದು ವಿಷಯ. ಇಟ್ಸ್ ನಾಟ್ ಗಾಸ್ಪಲ್. ಓಕೆ, ಚೈಲ್ಡ್ ಬ್ಯಾಪ್ಟಿಸಮ್. ಓಕೆ, ಚೈಲ್ಡ್ ಬ್ಯಾಪ್ಟಿಸಮ್. ಸೊ ಬ್ಯಾಪ್ಟಿಸಮ್ ಕ್ಯಾನ್ ವಿ ಗಿವ್ ಟು ಚಿಲ್ಡ್ರನ್? ಸೊ ಅವರಿಗೆ ಯೇಸು ಕ್ರಿಸ್ತನ ಅರಿವು ಇಲ್ಲ. ಓಕೆ, ಸೊ ಲೈಕ್ ಲಾಸ್ಟ್ ಟೈಮ್ ಐ ವಾಸ್ ಕೋಟಿಂಗ್ ಒನ್ ಪ್ರೀಚರ್, ರೈಟ್? ಗಾಡ್ ಹ್ಯಾಸ್ ಚಿಲ್ಡ್ರನ್, ಹಿ ಡಸಂಟ್ ಹ್ಯಾವ್ ಗ್ರ್ಯಾಂಡ್ ಚಿಲ್ಡ್ರನ್. ಓಕೆ, ಸೊ ಎವ್ರಿಬಡಿ ಈಸ್ ಅ ಚೈಲ್ಡ್ ಆಫ್ ಗಾಡ್ ವೆನ್ ದೇ ರಿಸೀವ್ ಜೀಸಸ್ or when they have faith on Jesus. ಒಬ್ಬರು ಸೇವಕರು ಹೇಳಿದ್ದನ್ನು ಹೇಳಿದೆ, ಎಲ್ಲ ದೇವರಿಗೆ ಮಕ್ಕಳಿದ್ದಾರೆ ಹೊರತು ಮೊಮ್ಮಕ್ಕಳಿಲ್ಲ, ಎಲ್ಲರೂ ಯೇಸುವನ್ನು ನಂಬಿದಾಗ ಎಲ್ಲರೂ ದೇವರ ಮಕ್ಕಳಾಗ್ತಾರೆ. ಓಕೆ, ಹಾಗಾದರೆ ಏನು ಮಾಡ್ಬೋದು? ಬ್ಯಾಪ್ಟಿಸಮ್ ಇಲ್ಲ, ಏನು ಮಾಡ್ಬೋದು? ವಿ ಕ್ಯಾನ್ ಡೆಡಿಕೇಟ್ ದ ಚೈಲ್ಡ್, ರೈಟ್? ಡೆಡಿಕೇಟ್ ದ ಚೈಲ್ಡ್, ಪ್ರೇ ಫಾರ್ ಆ್ಯಂಡ್ ಆಲ್ಸೋ ಬ್ಲೆಸ್ ದೇರ್ ನೇಮ್, ರೈಟ್? ಪ್ರತಿಷ್ಠೆಪಡಿಸುವಂಥದ್ದು. ಓಕೆ, ಪ್ರೇಸ್ ಗಾಡ್. ಆ ರೀತಿಯಾಗಿ ಮಾಡ್ಬೋದು, ಬ್ಯಾಪ್ಟಿಸಮ್ ಮಾಡಲಿಕ್ಕೆ ಇಲ್ಲ, ರೈಟ್? ಓಕೆ, ಎನಿಥಿಂಗ್ ಎಲ್ಸ್? ರೈಟ್. ಸುವಾರ್ಥ ಕೇಳದೆ ದೀಕ್ಷಾ ಸ್ನಾನ ತಗೊಳ್ಳೋರಿದ್ದಾರೆ, ಯಾಕಂದರೆ ಯೇಸುಸ್ವಾಮಿ ಬಂದರೆ ನಾವು ಹೋಗ್ಬೋದು ಎಂಬುದಾಗಿ. ಇದು ಕರೆಕ್ಟಾ? ಇಲ್ಲ. ಮದುವೆಗೋಸ್ಕರ ದೀಕ್ಷಾ ಸ್ನಾನ ತಗೊಳ್ತಾರೆ, ಅದು ಅವ್ರನ್ನ ಕ್ರೈಸ್ತರಾಗಿ ಮಾಡ್ತದ? ಓನ್ಲಿ ಆನ್ ಪೇಪರಲ್ಲಿ ಮಾತ್ರ, ರೈಟ್? ವಿಶ್ವಾಸದಿಂದ ಮಾತ್ರವೇ ನಾವು ಏನಾಗಿದ್ದೇವೆ? ರಕ್ಷಣೆಗೆ ಬರ್ತೇವೆ. ಅದೇ ರೀತಿಯಲ್ಲಿ ಇನ್ನು ಮುಂದೆ ನಾವು ಓದಾದರೆ ಅಬ್ರಹಾಮನ ಸಂತತಿ ಆಗಿರ್ತೇವೆ. Praise God. So you have some idea about this
First question, right? ಸೊ ಮೊದಲನೇ ಪ್ರಶ್ನೆ ಬಗ್ಗೆ ನಮಗೆ ಒಂದು ಯೋಚನೆ ಬಂದಿದ್ದಾವೆ. All right, let's go to the second question. ಎರಡನೇ ಪ್ರಶ್ನೆ ನಾವು ನೋಡಿಕೊಳ್ಳುವ. ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟವನಾಗಿ ನಿಮ್ಮ ಕಣ್ಣುಗಳ ಮುಂದೆ ಸ್ಪಷ್ಟವಾಗಿ ಪ್ರದರ್ಶಿಸಲ್ಪಟ್ಟಿರಲಾಗಿ. Okay. Okay, so this is the first verse continuation. Continue. And here what the question is, why is the message of the cross so important to the Christian life? What can happen if a church slowly stops focusing on the cross? ಕ್ರೈಸ್ತ ಜೀವಿತದಲ್ಲಿ ಶಿಲುಬೆಯ ಸಂದೇಶವು ಅಷ್ಟು ಪ್ರಮುಖವಾಗಿರುವುದು ಯಾಕೆ? ಒಂದು ಸಭೆಯು ಶಿಲುಬೆಯ ಮೇಲೆ ಕೇಂದ್ರೀಕರಿಸುವುದನ್ನು ನಿಲ್ಲಿಸಿದರೆ ಏನಾಗಬಹುದು? What would happen? So if we stop focusing on the cross, we start depending upon our own works. ನಮ್ಮ ಸ್ವಂತ ಬಲದ ಮೇಲೆ ನಾವು ಆತುಕೊಳ್ಳಲು ನಾವು ಪ್ರಾರಂಭಿಸ್ತೇವೆ. So what does that mean if we don't focus on the cross? That means that we believe that there is no forgiveness, right? So we try to earn forgiveness. ನಾವು ಶಿಲುಬೆ ಮೇಲೆ ಕೇಂದ್ರೀಕರಿಸದಿದ್ರೆ ನಮಗೆ ಕ್ಷಮಾಪಣೆಗೆ ನಮ್ಮ ಸ್ವಂತ ಪ್ರಯತ್ನವೇ ಎಂಬುದಾಗಿ ನಾವು ಆ ರೀತಿಯಾಗಿ ಮುಂದುವರಿಯವರಾಗಿರ್ತೇವೆ. Okay, ಮತ್ತೆ right, ನಿಶ್ಚಯತೆ ಇರುವುದಿಲ್ಲ, right? There is no confirmation in your heart that you are forgiven. Yes. ನಮಗೆ ಹೃದಯದಲ್ಲಿ Yes, there is no hope for our eternal life. Very nice. Yeah. ನಂಬಿಕೆ ಮಾರ್ಗವನ್ನು ಅನುಸರಿಸುವುದಿಲ್ಲ. We don't follow the way of the faith. Okay. Yes. So we cannot save ourselves because Christ has done it all, and if we stop preaching that, so there is no way for us to gain our own salvation. So the entire church will be misled, right? We all would divert from the path of salvation if we do so. Yes. ಕ್ರಿಸ್ತನು ಮಾಡಿದ ಶಿಲುಬೆಯ ಕಾರ್ಯವನ್ನು ನಾವು ನಂಬದಿದ್ದರೆ ನಾವು ನಮ್ಮನ್ನು ರಕ್ಷಿಸುವುದರ ಕುರಿತಾಗಿ ನಾವು ನಮ್ಮ ಸ್ವಬಲದ ಮೇಲೆ ಹೋಗ್ತೇವೆ. Okay. Also, we will start focusing on the materialistic things like money, ವಸ್ತು blessing. ರೂಪದ ಸಂಗತಿಗಳನ್ನು ನಾವು ಆತುಕೊಳ್ಳಲು ಪ್ರಾರಂಭಿಸ್ತೇವೆ. Like success, blessing, materials. We'll focus only on that. ನಾವು ಆಶೀರ್ವಾದಕ್ಕಾಗಿ ಅಥವಾ ಕೆಲವು ವಸ್ತು ರೂಪದಲ್ಲಿರುವ ಸಂಗತಿಗಳನ್ನೇ ನಾವು ಆತುಕೊಳ್ಳಲು ಪ್ರಾರಂಭಿಸ್ತೇವೆ. Right? Okay. Right. Let's go to next question then. ಮೂರನೇ ಪ್ರಶ್ನೆಗೆ ಹೋಗುವ. ಒಂದು ವಿಷಯವನ್ನು ನಿಮ್ಮಿಂದ ತಿಳಿಯಬೇಕೆಂದಿದ್ದೇನೆ, ನೀವು ಪವಿತ್ರಾತ್ಮನನ್ನು ಹೊಂದಿದ್ದು ಧರ್ಮಶಾಸ್ತ್ರದ ಕರ್ಮಗಳನ್ನು ಮಾಡಿದ್ದರಿಂದಲೋ ಅಥವಾ ಸುವಾರ್ತೆಯನ್ನು ಕೇಳಿ ನಂಬಿದ್ದರಿಂದಲೋ? Amen. Praise God. Praise the Lord. Okay, why is this question very important? What does it teach us about how a person begins the Christian life? ಒಬ್ಬ ವಿಶ್ವಾಸಿ ತನ್ನ ಕ್ರೈಸ್ತಿಯ ಜೀವಿತವನ್ನು ಹೇಗೆ ಪ್ರಾರಂಭಿಸ್ತಾನೆಂಬುದಾಗಿ ಈ ಪ್ರಶ್ನೆ ಯಾಕೆ ಮುಖ್ಯವಾಗಿರ್ತದೆ? Okay, any answer to that? ಒಂದೇ ವಿಷಯವನ್ನು ನಿಮ್ಮಿಂದ ತಿಳಿಯಬೇಕೆಂದಿದ್ದೇನೆ, ನೀವು ಪವಿತ್ರಾತ್ಮನನ್ನು ಹೊಂದಿದ್ದು ಧರ್ಮಶಾಸ್ತ್ರದ ಕರ್ಮಗಳನ್ನು ಮಾಡಿದ್ದರಿಂದಲೋ ಅಥವಾ ಸುವಾರ್ತೆಯನ್ನು ಕೇಳಿ ನಂಬಿದ್ದರಿಂದಲೋ? Yes. ಸೊ ಒಂದು ವಿಶ್ವಾಸಿಗೆ ಪವಿತ್ರಾತ್ಮನು ಯಾವಾಗ ಕೊಡಲ್ಪಡ್ತಾನೆ? ರಕ್ಷಣೆಯ ಕಾರ್ಯದಲ್ಲಿ, ರೈಟ್? ಸೊ ಹೌ ಡಿಡ್ ವಿ ರಿಸೀವ್ ದ ಸ್ಪಿರಿಟ್? ಓನ್ಲಿ ಬೈ ಫೇತ್. ಇಟ್ಸ್ ನಾಟ್ ನಂಬಿಕೆಯಿಂದ ರಕ್ಷಣೆಯನ್ನು ನಾವು ಹೊಂದಿದವರಾಗಿದ್ದೇವೆ. ಓಕೆ, ಸೊ ವಿ ರಿಸೀವ್ಡ್ ದ ಹೋಲಿ ಸ್ಪಿರಿಟ್ ಬೈ faith. ಪವಿತ್ರಾತ್ಮನನ್ನು ಕೂಡ ನಾವು ನಂಬಿಕೆಯಿಂದಲೇ ನಾವು ಹೊಂದಿದವರಾಗಿದ್ದೇವೆ. So Paul is asking this question, whether you received him by faith or doing some good works of the law. ನೀವು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದರಿಂದ ಪವಿತ್ರಾತ್ಮನನ್ನು ಹೊಂದಿದ್ದಾರೋ ಅಥವಾ ನಂಬಿಕೆಯ ಮೂಲಕ ಹೊಂದಿದ್ದೀರೋ ಎಂಬುದಾಗಿ ಪೌಲನಲ್ಲಿ ಪ್ರಶ್ನಿಸ್ತಾರೆ. Okay, why this question is so important for us? ಈ ಪ್ರಶ್ನೆ ಯಾಕೆ ನಮಗೆ ಮುಖ್ಯವಾಗಿದೆ? So if we don't ask this question, that means that we can easily drift away from even the strongest believer can easily drift away from the truth. ಈ ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳದಿದ್ದರೆ ನಾವು ದೇವರಿಂದ ದೂರ ಹೋಗುವ ಸಾಧ್ಯತೆ ಹೆಚ್ಚಿರ್ತದೆ. Okay, so what does it teach? How did our Christian life or a life of a believer begin? It is all by faith. Amen. Praise God. ನಂಬಿಕೆಯಿಂದಲೇ ಕ್ರಿಸ್ತಿಯ ಜೀವಿತ ಪ್ರಾರಂಭಿಸುತ್ತದೆ ಎಂಬುದಾಗಿ ಈ ಪ್ರಶ್ನೆ ಹೇಳುವಂತದ್ದಾಗಿರುತ್ತೆ. Hallelujah. Hallelujah. See, in online when we look at some examples, we have seen so many people drifting away from faith. ನಾವು ಆನ್ಲೈನ್ ಅಲ್ಲಿ ಅನೇಕ ಜನರನ್ನು ನಾವು ನೋಡ್ತೇವೆ ಕ್ರಿಸ್ತ ನಂಬಿಕೆಯಿಂದ ದೂರ ಅಥವಾ ಅಗಲಿ ಹೋಗುವುದನ್ನು. Recently also one example we have seen, one strong preacher, wonderful prophet of God, he suddenly went into a wrong gospel or false gospel.
ಒಬ್ಬರು ಪ್ರವಾದಿ ಅಥವಾ ಅದ್ಭುತ ದೇವರ ಸೇವಕರು ಅವರು ತಪ್ಪಾದ ಸುವಾರ್ತೆಯನ್ನು ಹಿಂಬಾಲಿಸುವುದನ್ನು ನಾವು ನೋಡ್ತೇವೆ. Okay, so examples are in front of our eyes. ನಮ್ಮ ಕಣ್ಣು ಮುಂದೆ ಅನೇಕ ಉದಾಹರಣೆಗಳು ಇದ್ದಾವೆ. It's not only about sin, like once that person was so good, now he fell into sin. ಆ ಎಕ್ಸಾಂಪಲ್ಸ್ ಎಲ್ಲ ನಾವು ಈಸಿಯಾಗಿ ನಾವು ಕಂಡುಹಿಡಬಹುದು. ಬಟ್ ದೇರ್ ಆರ್ ಡೀಪರ್ ಎಕ್ಸಾಂಪಲ್ಸ್ ವೇರ್ ವಿ ಸಿ ಈವನ್ ದ ಮೈಟಿಯೆಸ್ಟ್ ಪೀಪಲ್ ಆಫ್ ಗಾಡ್ ಡ್ರಿಫ್ಟಿಂಗ್ ಅವೇ ಫ್ರಮ್ ದ ಟ್ರೂತ್, ಗೋಯಿಂಗ್ ಇನ್ ಟು ಫಾಲ್ಸ್ ಗಾಸ್ಪಲ್ ಸೋ ಈಸಿಲಿ. ಈಗ ನಾವು ಅನೇಕ ದೇವರ ಜನರನ್ನು, ದೇವರ ಸೇವಕರನ್ನೇ ನೋಡ್ತೇವೆ, ಅವರು ದೇವರ ಸತ್ಯೋಪದೇಶದಿಂದ ದೂರವಾಗುವುದನ್ನು. ಓಕೆ, ಸೊ ದಿಸ್ ಆಲ್ ಆರ್ ಲೈಕ್ ಅ ವಾರ್ನಿಂಗ್ ಟು ಅಸ್, so that we can remind ourselves every day, day by day, that it is not by the works but it's only by faith. ಆದ್ದರಿಂದ ಈ ವಚನ ನಮಗೆ ಪ್ರಶ್ನೆಯಾಗಿ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಇದು ನಮ್ಮ ಸ್ವಂತ ಬಲ ಅಲ್ಲ, ಇದು ದೇವರ ಮೇಲೆ ಇಟ್ಟಿರುವ ನಂಬಿಕೆಯಿಂದಲೇ ಎಂಬುದಾಗಿ. So we should not do good works. ಆದ್ರೆ ನಾವು ಒಳ್ಳೆಯದನ್ನು ಮಾಡಬಾರ್ದಾ? ಮಾಡ್ಬೇಕು, right? We have to do good works. ನಾವು ಒಳ್ಳೆ ಕೆಲಸಗಳು ಮಾಡಲೇಬೇಕು. Okay, but that is not our base, it's not our foundation. ಆದ್ರೆ ಅದು ನಮ್ಮ ಅಸ್ತಿವಾರ, ಮೂಲವೂ ಅಲ್ಲ. ಅಂದ್ರೆ from salvation comes the good works. Salvation does not come by good works. ರಕ್ಷಣೆಯಿಂದ ಒಳ್ಳೆ ಕೆಲಸಗಳು ಬರ್ತಾ ಹೊರತು ಒಳ್ಳೆ ಕೆಲಸ ಮಾಡುವುದರಿಂದ ರಕ್ಷಣೆ ಬರುವುದಿಲ್ಲ. Okay, praise God, hallelujah. All right, third verse ನಾವು ನೋಡೋಣ. 3ನೇ ವಚನ, ನೀವು ಇಷ್ಟೊಂದು ಬುದ್ಧಿಹೀನರೇ, ಆತ್ಮನಿಂದ ಆರಂಭಿಸಿ ಈಗ ಶರೀರ ಪ್ರಯತ್ನದಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ. Praise the Lord. So this is in connection with the previous verse. ಇದು ಹಿಂದಿನ ವಚನಕ್ಕೆ ಅದು ಸಂಬಂಧಪಟ್ಟಿರುವಂತ. So in the previous verse Paul is asking you, how did you receive salvation, or how did you receive the spirit, by faith or by doing the good works? ಪವಿತ್ರಾತ್ಮನ ನೀವು ಹೇಗೆ ಹೊಂದಿಕೊಂಡಿದ್ದೀರಾ ಎಂಬುದಾಗಿ ಆ ಪ್ರಶ್ನೆಗೆ ಇದು ಮುಂದುವರಿದಂತ ಭಾಗವಾಗಿದೆ. Okay, here is asking whether you want to continue in the Christian faith by doing good works, or you want to do it by faith. ನೀವು ನಂಬಿಕೆಯಿಂದಲೇ ಕ್ರೈಸ್ತಿಯ ಜೀವಿತ ಮುಂದುವರಿಸಬೇಕೆಂದಿದ್ದೀರಾ ಅಥವಾ ನಿಮ್ಮ ಒಳ್ಳೆ ಕಾರ್ಯಗಳನ್ನು ಅನುಸರಿಸುವುದರ ಮೂಲಕ? What is asking, having begun by the spirit, now you want to be perfected in flesh, by flesh. ಆತ್ಮನಿಂದ ಪ್ರಾರಂಭಿಸಿ ಈಗ ನೀವು ಶರೀರದ ಪ್ರಯತ್ನದಿಂದ ಮುಂದೆ ಸಿದ್ಧಿಗೆ ಬರಬೇಕೆಂದಿದ್ದೀರಾ. Okay, praise the Lord. Praise the Lord. Okay, so if that question, it's a rhetoric question ಅಂದ್ರೆ ಅದಕ್ಕೆ ಆನ್ಸರ್ ಬೇಕಂತಿಲ್ಲ, ರೈಟ್? ಆ ರೀತಿಯಾದ ಕ್ವೆಶ್ಚನ್. ಓಕೆ, ಈ ಕ್ವೆಶ್ಚನ್ ನಲ್ಲಿ ನಾವು ನೋಡುವಾಗ ದೆನ್ ಹೌ ಕೆನ್ ಅ ಕ್ರಿಸ್ಟಿಯನ್ ಆರ್ ಬಿಲೀವರ್ ಕ್ಯಾನ್ ಕಮ್ ಟು ಪರ್ಫೆಕ್ಷನ್ ಇಫ್ ಇಟ್ ಇಸ್ ನಾಟ್ by works of the flesh? ಶರೀರ ಕ್ರಿಯೆಗಳಿಂದ ಅಲ್ಲದೆ ನಾವು ಹೇಗೆ ನಾವು ಪರಿಪೂರ್ಣತೆಗೆ ಬರಬಹುದೆಂಬ ಒಂದು ಪ್ರಶ್ನೆ. ದೇವರ ಆತ್ಮದಿಂದಲೇ ಸಿದ್ಧಿಗೆ ಬರುತ್ತೆ. Praise God, hallelujah. So that is answer is there in the question itself. Whatever God has began through the Holy Spirit in us, okay, we come to perfection through the Holy Spirit only. Praise God. ಆ ಪ್ರಶ್ನೆಯಲ್ಲಿಯೇ ಉತ್ತರವಿದೆ. ನಾವು ಪವಿತ್ರಾತ್ಮನಿಂದಲೇ ಪ್ರಾರಂಭಿಸಿದ್ದೇವೆ, ಆದ್ದರಿಂದ ಪವಿತ್ರಾತ್ಮನಿಂದಲೇ ನಾವು ಮುಂದುವರಿಬೇಕಾದದ್ದು. All right, praise God. Praise the Lord. So in our life, in our day to day life, ನಮ್ಮ ದಿನನಿತ್ಯ ಜೀವಿತದಲ್ಲಿ, or in your personal life, ಅಥವಾ ನಮ್ಮ ವೈಯಕ್ತಿಕ ಜೀವಿತದಲ್ಲಿ, have you ever tried to become perfect by the works of the flesh instead of being led by the Holy Spirit or being in faith with the Lord or the word? ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಅಥವಾ ಕುಟುಂಬ ಜೀವಿತ ನಾವು ನಮ್ಮ ಸ್ವಬಲದಿಂದ ನಾವು ಪರಿಪೂರ್ಣರಾಗಲು ಯಾವತ್ತಾದರೂ ಪ್ರಯತ್ನಿಸಿದ್ದೇವೆಯಾ? Have you ever tried to do that? Have you ever felt in your heart? ಈ ರೀತಿಯಾಗಿ ನಾವು ಮನಸ್ಸಿನಲ್ಲಿ ಭಾವಿಸಿಕೊಂಡಿದ್ದೇವೆಯಾ? It happens time to time. Yes. If we don't realize, we should think about it. It happens almost every day in our life. ಇದು ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ಆಲೋಚನೆಯಲ್ಲಿ ಬರುವಂತ ಕ್ರಿಯೆಗಳೇ ಆಗಿದ್ದಾವೆ. Okay, every day we somehow in some place, some or the other time, we try to become perfect by our own works. ನಮ್ಮ ಸ್ವಬಲದಿಂದಲೇ, ನಮ್ಮ ಸ್ವಕ್ರಿಯೆಯಿಂದಲೇ ನಾವು ಪರಿಪೂರ್ಣರಾಗಲು ನಾವು ಯೋಚಿಸ್ತಾ ಇರ್ತೇವೆ. So it's not like I learned book of Galatians, I'm perfect. It's not like that. We have to check every day. ನಾವು ಪ್ರತಿದಿನ ನಮ್ಮನ್ನು ನಾವು ಪರೀಕ್ಷಿಸಬೇಕು. Okay, every day remind yourself. ಪ್ರತಿದಿನ ಅದನ್ನು ಜ್ಞಾಪಿಸಿಕೊಳ್ಳಬೇಕು. All right, praise God. Praise the Lord. Okay, this is the teaching that is there from beginning of my life. I have been hearing about this teaching. ಈ ಒಂದು ಉಪದೇಶವನ್ನು ನಾನು ಪ್ರಾರಂಭದಿಂದ ಕೇಳ್ತಾ ಇದ್ದೇನೆ. Okay,
for almost more than half my life, I heard this teaching and I believed it very firmly that salvation is by grace through faith. But to keep that salvation, I have to do something good, otherwise, my salvation will be removed. ನನ್ನ ಅರ್ಧ ಆಯುಷ್ಯದಲ್ಲಿ ಈ ಕೃಪೆಯಿಂದಲೇ ರಕ್ಷಣೆ ಎಂಬುದಾಗಿ ಕೇಳಿದ್ದಾಗ್ಯೂ ಸಹ ನಾನು ಏನಾದರೂ ಕೆಲಸ ಮಾಡಬೇಕೆಂಬ ಯೋಚನೆಗಳು ನನಗೆ ಬರ್ತಾನೆ ಇತ್ತು. ಸೊ ಅದೇ ರೀತಿಯಾದ ಟೀಚಿಂಗ್ನ ನಾನು ಕೇಳ್ತಾ ಬಂದೆ ಚಿಕ್ಕ ವಯಸ್ಸಿಂದಲೂ. ಓಕೆ, ಸೊ ವಾಟ್ ಐ ವಾಸ್ ಟಾಟ್ ಇಸ್, ಅನ್ಲೆಸ್ ಯು ಡೂ ಸಮ್ ಗುಡ್ ವರ್ಕ್ಸ್, ಓಕೆ ಟುಡೇ ಯು ಡಿಡ್ ಸಮಥಿಂಗ್ ಬ್ಯಾಡ್, ಸ್ಯಾಲ್ವೇಷನ್ ಸ್ವಲ್ಪ ಕಮ್ಮಿ ಆಗಿದೆ, ಮತ್ತೆ ಹೋಗಿ ರಿಪೆಂಟ್ ಆಗಿ ದೇವರೇ ನನಗೆ ರಕ್ಷಣೆ ಕೊಡಿ ಎಂಬುದಾಗಿ. ಮತ್ತೆ ನೆಕ್ಸ್ಟ್ ಡೇ ಐ ಡಿಡ್ ನಾಟ್ ಡೂ ಸಮ್ ಸೆಟ್ ಆಫ್ ರೂಲ್ಸ್. Okay, maybe some busy schedule, I missed reading the word that day. Okay, again night in the guilty feeling, oh Lord, don't remove my salvation. ಒಂದು ದಿನ ನಾನು ಏನು ಒಳ್ಳೆ ಕೆಲಸ ಮಾಡಲಿಲ್ಲ, ಆ ದಿನ ಒಂದು ರೀತಿಯ ಒಂದು ಮನಸ್ತಾಪ, ಮತ್ತೊಂದು ದಿನ ನನಗೆ ಅನಾರೋಗ್ಯ ಇದ್ದ ಕಾರಣ ನಾನು ಪ್ರಾರ್ಥನೆ ಮಾಡಲಿಲ್ಲ, ಆದ್ರಿಂದ ನನ್ನ ರಕ್ಷಣೆ ದೂರ ಹೋಯ್ತಾ ಎಂಬ ಈ ರೀತಿಯ ಮನಸ್ತಾಪಗಳು. Okay, because the teaching is like that. ಯಾಕೆಂದ್ರೆ ಬೋಧನೆ ಈ ರೀತಿಯಾಗಿತ್ತು. Okay, so we need, even if somebody does not teach also, that thought comes to our mind. ಈ ಬೋಧನೆಯನ್ನು ಬೋಧಿಸದಿದ್ದರೂ ಸಹ ಈ ಆಲೋಚನೆ ನಮಗೆ ಬರುವಂತದ್ದಾಗಿದೆ. Okay, praise the Lord. Praise the Lord. Hallelujah. Hallelujah. So we have been confessing the word of God, right? ನಾವು ದೇವರ ವಾಕ್ಯನ ಅರಿಕೆ ಮಾಡುತ್ತೇವೆ. Okay, there was a point of time in my life. ಒಂದು ಜೀವಿತದ ಹಂತದಲ್ಲಿ ನಾನು ಇದ್ದೆ. Every day morning I used to wake up and confess the word of God. ಪ್ರತಿದಿನ ಬೆಳಗ್ಗೆ ಎದ್ದು ನಾನು ದೇವರ ವಾಕ್ಯನ ಅರಿಕೆ ಮಾಡ್ತಿದ್ದೆ. I used to see the fruit in my life. ನನ್ನ ಜೀವಿತದಲ್ಲಿ ಫಲ ಕಾಣ್ತಾ ಇದ್ದೆ. But over the period of time, ಕೆಲವು ಕಾಲವಾದ ಮೇಲೆ that also caused fear in my heart. ಆ ಸಂಗತಿ ಕೂಡ ನನ್ನ ಭಯವು ನನ್ನ ಹೃದಯದಲ್ಲಿ ಹುಟ್ಟಿಸಿತು. One day early morning we woke up and we were driving from Anantapur to Mangalore. ಒಂದು ದಿನ ಬೆಳಗ್ಗೆ ಎದ್ದು ನಾವು ಅನಂತಪುರದಿಂದ ಮಂಗಳೂರಿಗೆ ಪ್ರಯಾಣ ಬೆಳೆಸಿದೆವು. So that day I didn't do confessions. ಆ ದಿನ ನಾನು ಅರಿಕೆ ಮಾಡಲಿಲ್ಲ. There was fear in my heart. ನನ್ನ ಹೃದಯದಲ್ಲಿ ಭಯವಿತ್ತು. What will happen today? I did not confess the word of God. ಈ ದಿನ ಏನಾಗ್ಬೋದು, ನಾನು ದೇವರ ವಾಕ್ಯನ ಅರಿಕೆ ಮಾಡಲಿಲ್ಲ. So again I reminded myself, that's not how God looks at me. ಮತ್ತೆ ನಾನು ಜ್ಞಾಪಿಸಿಕೊಂಡೆ, ಈ ರೀತಿಯಾಗಿ ದೇವರು ನನ್ನನ್ನು ನೋಡ್ತಾ ಇಲ್ಲ. His mighty hand, His protection is upon us always. ಆತನ ಬಲವಾದ ಹಸ್ತ, ಭದ್ರತೆ ನನಗೆ ನಮ್ಮ ಮೇಲೆ ಯಾವಾಗಲೂ ಇದೆ. So it's very easy for us to drift away from the truth. ಸತ್ಯದಿಂದ ನಾವು ದೂರ ಹೋಗಲು ಅನೇಕ ಇಂಥ ಸಂಗತಿಗಳು ಇದ್ದಾವೆ. Okay, so let's read verse 4 now. 4ನೇ ವಚನ ನಾವು ನೋಡಿಕೊಳ್ಳುವ. Okay. ನೀವು ಅನುಭವಿಸಿದ ಇಷ್ಟೊಂದು ಕಷ್ಟಗಳೆಲ್ಲ ವ್ಯರ್ಥವಾಯಿತು, ಅದು ವ್ಯರ್ಥವಾಗಲಾರದು ಎಂದು ನಂಬುತ್ತೇನೆ. Okay, praise the Lord. Praise the Lord. So what does he mean? ಕಷ್ಟಗಳು ಅಂದ್ರೆ ಅವರಿಗೆ ಏನು ಕಷ್ಟಗಳಿತ್ತು? I mean it's a historical question. What do you think? ಇದೊಂದು ಚಾರಿತ್ರಿಕವಾದ ಪ್ರಶ್ನೆ. ಇದ್ರ ಬಗ್ಗೆ ಏನು ಹೇಳ, what problems they had? Galatians. ಗಲಾತ್ಯದವರಿಗೆ ಏನು ಸಮಸ್ಯೆಗಳು ಇತ್ತು? So here Paul is saying you suffered so many things in vain, he is saying. ನೀವು ಇಷ್ಟು ಬಾಧೆ ಅನುಭವಿಸಿದ್ದು ವ್ಯರ್ಥವಾಯಿತೋ ಎಂಬುದಾಗಿ ಪ್ರಶ್ನಿಸ್ತಾ ಇದ್ದಾನೆ. So it's a sort of deception coming to them. Yeah, Jewish people are coming and trying to deceive. Okay, ಯಹೂದ್ಯ ಜನರು ಬಂದು ಅವರನ್ನು ಮೋಸಗೊಳಿಸ್ತಾ ಇದ್ರು, ಮರಳುಗೊಳಿಸ್ತಾ ಇದ್ರು. Okay, what else past struggles they had? ಅವರಿಗೆ ಪೂರ್ವದಲ್ಲಿ ಏನು ಸಮಸ್ಯೆಗಳು, ಬಾಧೆಗಳು ಇತ್ತು? So if we read about that area in the book of Acts also, we see that entire area was going through persecution. ಅಲ್ಲಿ ನಾವು ಅಪೊಸ್ತಲ ಕೃತ್ಯದಲ್ಲಿ ನೋಡ್ತೇವೆ, ಅವರು ಬಹಳ ಶ್ರಮೆಗಳನ್ನು ಅನುಭವಿಸಬೇಕಾಗಿತ್ತು. Okay, but they stood strong for the Lord. ಆದ್ರೆ ಅವರು ದೇವರಿಗಾಗಿ ಬಲವಾಗಿ ನಿಂತುಕೊಂಡರು. Okay, but now what happened? There is no persecution, but some false teaching came. ಆದ್ರೆ ಇಲ್ಲಿ ಶ್ರಮೆಗಳು ಇಲ್ಲ, ಆದ್ರೆ ಸುಳ್ಳು ಬೋಧನೆಯಲ್ಲಿ ಬಂದಿತು. Okay, praise the Lord. Praise the Lord. So the question is, what does this teach us about remaining faithful to the truth? ಸುವಾರ್ತೆಯಿಂದ ದೂರ ಸರಿಯುವುದು, ಅವರು ಹಿಂದೆ ಪಟ್ಟ ಕಷ್ಟಗಳನ್ನು ವ್ಯರ್ಥವಾಗಿ ಮಾಡುವುದು ಹೇಗೆ, ಸತ್ಯಕ್ಕೆ ನಂಬಿಗಸ್ತರಾಗಿ ಉಳಿಯುವ ಬಗ್ಗೆ ಇದು ನಮಗೆ ಏನು ಕಲಿಸುತ್ತದೆ? ಇದರಿಂದ ನಾವು ಏನು ಕಲಿಬಹುದು? What can we learn from this? Correct. So basically what they are doing is they are living a compromised life. ಇಲ್ಲಿ ಅವರು ಹೊಂದಾಣಿಕೆ ಆಗುವಂತ ಜೀವಿತವನ್ನು ಅವರು ನಡೆಸ್ತಾ ಇದ್ದಾರೆ. So earlier they were very strong in the Lord, they stood for the faith and for the gospel they suffered. ಅವರು ಸುವಾರ್ತೆಗಾಗಿ ಶ್ರಮೆ ಅನುಭವಿಸಿದ್ರು, ಅವರು ಸ್ಥಿರವಾಗಿ ನಿಂತಿದ್ರು. Yes, for the gospel, ಸುವಾರ್ತೆಗೋಸ್ಕರ. Okay, but now what happened? They are now compromised. They want gospel is there, we also want Judaism.
ಆದ್ರೆ ಅವರು ಈಗ ನೋಡುವಾಗ ಸುವಾರ್ತೆಗೂ ಹೊಂದಾಣಿಕೆ ಮಾಡ್ತಿದ್ದಾರೆ, ಯಹೂದ್ಯ ಪದ್ಧತಿಗೂ ಹೊಂದಾಣಿಕೆ ಮಾಡ್ತಾ So ಇದ್ದಾರೆ. what can we learn from this? We should learn to have faith so firmly every single day on the word of God. ಇಲ್ಲಿ ನಾವು ಏನು ಕಲಿಬೇಕಾಗಿದೆ ಅಂದ್ರೆ ನಾವು ಪ್ರತಿದಿನ ನಿತ್ಯ ಜೀವಿತದಲ್ಲಿ ನಾವು ದೇವರ ವಾಕ್ಯವನ್ನು ಆತುಕೊಳ್ಳುವಂತದ್ದಾಗಿ. So in English there is a word called perseverance. Perseverance ಅಂದ್ರೆ ತಾಳ್ಮೆ ಅಲ್ಲ, ತಾಳ್ಮೆ ಅಂದ್ರೆ ಏನು? ಕಷ್ಟಗಳು ಬಂದರೂ ಅಥವಾ ರಾಂಗ್ ಟೀಚಿಂಗ್ ಬಂದರೂ ಏನು ಮಾಡ್ಬೇಕು ನಾವು? ಸ್ಥಿರವಾಗಿ ನಿಂತ್ಕೊಳ್ಬೇಕು. ಪ್ರೈಸ್ ಲಾರ್ಡ್, ವಿಶ್ವಾಸದಲ್ಲಿ, ರೈಟ್? ಸೊ ಆಮೆನ್. ಎಸ್. ಸೊ ಸ್ಟ್ಯಾಂಡಿಂಗ್ ಫರ್ಮ್ ಇನ್ ದ ಗಾಸ್ಪಲ್, ಫೇತ್ ಇನ್ ದ ಗಾಸ್ಪಲ್ ಅಂಟಿಲ್ ದ ಎಂಡ್. ಎಸ್, ಕಡೆಯ ತನಕ ಸುವಾರ್ತೆಯಲ್ಲಿ ನಾವು ಸ್ಥಿರವಾಗಿ. ವೆರಿ ಇಂಪಾರ್ಟೆಂಟ್. ಕಡೆ ತನಕ, ಎಸ್, ಅಂಟಿಲ್ ದ ಎಂಡ್. ಪ್ರೈಸ್ ಗಾಡ್. ವೆರಿ ನೈಸ್. ಎಸ್, ಪ್ರೈಸ್ ಗಾಡ್. ಎನಿಥಿಂಗ್ ಎಲ್ಸ್? Okay, can we say that true faith will continue even when life becomes difficult? ನಮಗೆ ನಮ್ಮ ಜೀವಿತದಲ್ಲಿ ಸಮಸ್ಯೆ ಹೆಚ್ಚಾದಾಗ್ಯೂ ನಿಜವಾದ ನಂಬಿಕೆ ಅದು ನಿಲ್ತದೆ ಎಂಬುದಾಗಿ ನಾವು ನಂಬುತ್ತೇವೆ. That's a true faith. ಅದು ನಿಜವಾದ ನಂಬಿಕೆ. Okay, even difficulty comes, even anything comes, the true faith will remain, it will continue. ಸಮಸ್ಯೆಗಳು ಎದುರಾದ್ರೂ ಸಹ ನಿಜವಾದ ನಂಬಿಕೆ ನಿಲ್ಲುವಂತದಾಗಿದೆ. Okay, let's go for the sixth question. 6ನೇ ಪ್ರಶ್ನೆಗೆ, ನಿಮಗೆ ಪವಿತ್ರಾತ್ಮನನ್ನು ದಯಪಾಲಿಸಿ ನಿಮ್ಮಲ್ಲಿ ಅದ್ಭುತ ಕಾರ್ಯಗಳನ್ನು ನಡೆಸುವವನು ಅವುಗಳನ್ನು ನೀವು ಧರ್ಮಶಾಸ್ತ್ರದ ಕರ್ಮಗಳನ್ನು ಮಾಡಿದ್ದರಿಂದ ನಡೆಸುತ್ತಾನೋ ಅಥವಾ ಸುವಾರ್ತೆಯನ್ನು ಕೇಳಿ ನಂಬಿದ್ದರಿಂದ ನಡೆಸುತ್ತಾನೋ? Amen. Okay, the question is, according to Paul, why did God work among them? Was it because they followed the law or because they believed the message of faith? ಪೌಲನ ಪ್ರಕಾರ ದೇವರವರ ಮಧ್ಯೆ ಅದ್ಭುತಗಳನ್ನು ಮಾಡಿದ್ದು ಯಾಕೆ? ಅವರು ಧರ್ಮಶಾಸ್ತ್ರವನ್ನು ಪಾಲಿಸಿದ್ದಕ್ಕೋ ಅಥವಾ ನಂಬಿಕೆಯ ಸಂದೇಶವನ್ನು ಅಂಗೀಕರಿಸಿದ್ದಕ್ಕೋ? Okay, why God did miracles? ಯಾಕೆ ದೇವರು ಅದ್ಭುತ ಮಾಡಿ? ನಂಬಿಕೆಯ ಸಂದೇಶ, ಸುವಾರ್ಥ ಸಂದೇಶನು ನಂಬಿಕೆ ಇತ್ತು ಅವರಿಗೆ, ಹಂಗಾಗಿ ಅದ್ಭುತಗಳನ್ನು ಅವ್ರು ನೋಡಿದ್ದಾರೆ, ರೈಟ್? ಸೊ ದೇ ಬಿಲೀವ್ಡ್ ಫರ್ಮ್ಲಿ ದ ಗಾಸ್ಪಲ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂಡ್ ದೇ ಸಾ ಮಿರಾಕಲ್ ಆಫ್ ಗಾಡ್. ಪ್ರೈಸ್ ಗಾಡ್. ದೇವರ ಸುವಾರ್ತೆ ನಂಬಿದ್ರಿಂದ ದೇವರವರ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡಿದ. ಓಕೆ, ಈವನ್ ಇನ್ ಅವರ್ ಡೇ ಟು ಡೇ ಲೈಫ್, ಇನ್ ಅವರ್ ಚರ್ಚ್ ಆಕ್ಟಿವಿಟೀಸ್ ಅಂಡ್ ಎವ್ರಿಥಿಂಗ್, ಈ ದಿನ ಕೂಡ ನಮ್ಮ ದಿನನಿತ್ಯ ಜೀವಿತದಲ್ಲಿ, ನಮ್ಮ ಸಭೆಯ ಜೀವಿತದಲ್ಲಿ, why do we do all those things? I mean, whatever we are doing in the church, why do we do those? ನಾವು ಸಭೆಯಲ್ಲಿ ಮಾಡುವ ಕಾರ್ಯಗಳನ್ನು ನಾವು ಯಾಕೆ ಮಾಡ್ತಾ ಇದ್ದೇವೆ? It is all to build faith. ಅದು ನಮ್ಮ ನಂಬಿಕೆಯನ್ನು ಕಟ್ಟುವುದಕ್ಕಾಗಿ, isn't it? ಹೌದಲ್ವಾ? So for example, fasting prayer. ಉಪವಾಸ ಪ್ರಾರ್ಥನೆ. Okay, one man of God, he decoded, I mean like divided the Telugu word for fasting. ಅವರು ತೆಲುಗು ಪದ, ಉಪವಾಸ ಪದವನ್ನು ಹೀಗೆ ವಿಭಾಗಿಸಿದ್ರು. ಕನ್ನಡದಲ್ಲಿ ಸಹ ಉಪವಾಸ ಅಲ್ಲ, ಉಪವಾಸ ಅಂದ್ರೆ ಉಪವಾಸ ಎಂಬುದಾಗಿ ಅದರ ರಿಯಲ್ ಮೀನಿಂಗ್, ನಿಜವಾದ ಅರ್ಥವೇನೆಂದ್ರೆ, ಉಪವಾಸ ಅಂತ ನಿಜವಾಗಿ ಅರ್ಥವೇನೆಂದ್ರೆ, ದ ಉಪ ಮೀನ್ಸ್ ಕಮಿಂಗ್ ಕ್ಲೋಸರ್. ಉಪ ಹೇಳುವಂಥದ್ದು ಪದದ ಅರ್ಥ ನಾವು ಹತ್ತಿರಕ್ಕೆ ಬರುವಂಥದ್ದು. ಕಮಿಂಗ್ ಕ್ಲೋಸರ್ ಟು ಗಾಡ್. ದೇವರಿಗೆ ಹತ್ತಿರ ಬರುವಂಥದ್ದು. ವಾಸ ಮೀನ್ಸ್ ಸ್ಪೆಂಡಿಂಗ್ ಟೈಮ್ ದೇರ್. ವಾಸ ಹೇಳುವಂಥದ್ದು ಅಲ್ಲಿ ಸಮಯ ಕಳೆಯುವಂಥದ್ದು. ಓಕೆ, ಪ್ರೈಸ್ ಗಾಡ್. ಸೊ ವಾಟ್ ಡಸ್ ಇಟ್ ಡೂ ಟು ಯು? ಅದು ನಮ್ಗೆ ಏನ್ ಮಾಡ್ತದೆ? ಇಟ್ ಬಿಲ್ಡ್ಸ್ ಯುವರ್ ಫೇತ್. ಅದು ನಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಇಟ್ ರೀಕನ್ಸ್ಟ್ರಕ್ಟ್ಸ್ ಯುವರ್ ಫೇತ್. ಅದು ನಮ್ಮ ನಂಬಿಕೆಯನ್ನು ಪುನರ್ಸ್ಥಾಪಿಸುತ್ತದೆ. ಥಿಂಗ್ಸ್ ಆರ್ ನಾಟ್ ಗೋಯಿಂಗ್ ವೆಲ್, ಸಂಗತಿಗಳು ಒಳ್ಳೆದ ಚೆನ್ನಾಗಿ, or something is happening, or we want to see revival to come. ಆಗ್ತಿರೋ ಸಂಗತಿಗೆ ನಾವು ಭಕ್ತಿ ಸಂಜೀವನ ನೋಡಲು ಬಯಸ್ತಾ ಇರ್ತೇವೆ. What will work? ಯಾವ್ದು ಕೆಲಸ ಮಾಡ್ತದೆ? A long prayer, ಉದ್ದವಾದ ಪ್ರಾರ್ಥನೆಯ, or prayer of faith? ಅಥವಾ ನಂಬಿಕೆಯ ಪ್ರಾರ್ಥನೆ? Praise God. Praise the Lord. It is only by faith. ಅದು ನಂಬಿಕೆಯ ಮೂಲಕ ಮಾತ್ರ. So for that we fast and pray. ಅದಕ್ಕೋಸ್ಕರ ನಾವು ಉಪವಾಸದಿಂದ ಪ್ರಾರ್ಥಿಸ್ತೇವೆ. For that we meditate the scriptures. ಅದಕ್ಕೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸ್ತೇವೆ. That's why we come to Bible study. ಅದಕ್ಕೋಸ್ಕರ ನಾವು ಸತ್ಯವೇದ ಅಧ್ಯಯನಕ್ಕೆ That's why we hear the message of the word of God on Sundays. ಅದಕ್ಕೆ ನಾವು ಭಾನುವಾರ ದೇವರ ವಾಕ್ಯವನ್ನು ಕೇಳ್ತೇವೆ. We pray in tongues. ನಾವು ಅನ್ಯ ಭಾಷೆಯಲ್ಲಿ ಮಾತನಾಡ್ತೇವೆ. We fellowship with one another. ನಾವು ಒಬ್ಬರ ಜೊತೆ ಒಬ್ಬರು ಅನ್ಯೋನ್ಯತೆ ಮಾಡ್ತೇವೆ. All this is to build faith. ಈ ಎಲ್ಲ ಸಂಗತಿಗಳು ನಂಬಿಕೆಯಲ್ಲಿ ನಾವು ನಂಬಿಕೆಯನ್ನು ಕಟ್ಟಲಿಕ್ಕೆ. Praise the Lord. Praise the Lord. It is like if you look at a fire or campfire. ನಾವೊಂದು ಕ್ಯಾಂಪ್ ಫೈರ್, ಬೆಂಕಿ ಹಾಕಿರುವಂತ ಒಂದು ಪೊದೆ ನೋಡುದಾದ್ರೆ, okay, so many sticks will be placed in that. ಅದರಲ್ಲಿ ಅನೇಕ ಕಟ್ಟಿಗೆಗಳನ್ನು ಹಾಕಿರ್ತಾರೆ. Okay, if one stick is removed from that, ಒಂದು ಕಟ್ಟಿಗೆನ ಅದರಿಂದ ತೆಗೆದ್ರೆ and kept it aside, ಅದನ್ನು ಬದಿಗಿಟ್ರೆ what will happen? ಏನಾಗ್ತದೆ? What will happen? Will the fire increase? ಬೆಂಕಿ ಹೆಚ್ಚಾಗ್ತದೆಯಾ? Or will it shine bright? ಅಥವಾ ಅದು ಹೆಚ್ಚು ಪ್ರಕಾಶಿಸ್ತದೆಯಾ? ಏನಾಗತ್ತೆ?
slowly the fire will diminish, everything will become cold. Right? ನಿಧಾನವಾಗಿ ಆ ಬೆಂಕಿ ಆರಿ ಹೋಗ್ತಾ ಬರ್ತದೆ. Okay, so when we also separate ourselves from the body of Christ, ಯಾವಾಗ ನಮ್ಮನ್ನು ನಾವು ದೇವರ ದೇಹದಿಂದ ನಮ್ಮನ್ನು ನಾವು ದೂರ ಮಾಡಿಕೊಳ್ತೇವೆ, okay, when we separate in not only may not be physically, even in our mind, we maintain a distance from the body of Christ. ನಾವು ಶಾರೀರಿಕವಾಗಿ ಅಲ್ಲದಿದ್ರು ನಾವು ಮಾನಸಿಕವಾಗಿ ನಾವು ದೇವರಿಂದ ದೂರ ಸರಿಯುವಂತ ಕಾರ್ಯಗಳು ಮಾಡುವ ದೇವರ ಶರೀರದಿಂದ, ಕ್ರಿಸ್ತನ ಶರೀರ ಅಂದ್ರೆ ಸಭೆ ಎಂಬುದಾಗಿ, ವಾಟ್ ಐ ಮೆಂಟ್ ಟು ಸೇ ಇಸ್ ಚರ್ಚ್. ಸಭೆ, ದೇವರ ಸಭೆ ಇಂದ ನಾವು ದೂರ ಸರಿಯುವಾಗ, okay, initially still fire will be there, ಅಲ್ಲಿ ಬೆಂಕಿ ಇರ್ತದೆ. Okay, still strong in faith, ನಂಬಿಕೆಯಲ್ಲಿ ನಾವು ಬಲವಾಗಿರ್ತೇವೆ. but slowly what happens? ಅದೇ ನಿಧಾನ ಏನಾಗ್ತದೆ, slowly diminishes, ನಿಧಾನ ಕಡಿಮೆ ಆಗ್ತಾ ಬರ್ತದೆ. slowly the law enters, ಅಲ್ಲಿ ಧರ್ಮಶಾಸ್ತ್ರ ಬರ್ತದೆ. Okay, slowly we watch videos in the YouTube and we think that preacher is great. ನಾವು ಯೂಟ್ಯೂಬ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶ ಕೇಳ್ತೀವಿ, ಇವರು ಶ್ರೇಷ್ಠರೆಂಬುದಾಗಿ ಹೇಳ್ತೇವೆ. Like Paul says, easily bewitched. ಪೌಲನು ಹೇಳಿದಾಗೆ ನಾವು ಸುಲಭವಾಗಿ ಮರಳುಗೊಳ್ಳುವಂತದ್ದು. So that is how people divert, we get diverted. ಈ ರೀತಿಯಾಗಿ ಜನರು ಬದಲಾಗ್ತಾ ಇದ್ದಾರೆ. It's very important that we are together with the body of Christ, not only physically but with the body, soul, spirit all together. ಅದಕ್ಕೆ ನಾವು ಸಭೆಯಾಗಿ ಶರೀರ ಪ್ರಾಣ ಆತ್ಮಗಳಲ್ಲಿ ನಾವು ಒಂದೇ ಆಗಿರಬೇಕು. Hallelujah. Praise God. Let's see the 7th question. ನಾವು 7ನೇ ಪ್ರಶ್ನೆಯನ್ನು ನೋಡಿಕೊಳ್ಳುವ. ಅಬ್ರಹಾಮನು ದೇವರನ್ನು ನಂಬಿದನು, ಅದು ಅವನಿಗೆ ನೀತಿ ಎಂದು ಎಣಿಸಲ್ಪಟ್ಟಿತು. Okay, praise God. So what does Abraham's example teach us about a person becoming right with God? ಒಬ್ಬ ವ್ಯಕ್ತಿಯು ದೇವರ ಮುಂದೆ ಹೇಗೆ ನೀತಿವಂತನಾಗಬಲ್ಲನೆಂಬುದಕ್ಕೆ ಅಬ್ರಹಾಮನ ಉದಾಹರಣೆಯು ನಮಗೆ ಏನು ಕಲಿಸುತ್ತದೆ? ಹೇಗೆ ಒಂದು ವ್ಯಕ್ತಿ ನೀತಿವಂತನಾಗಬಹುದೆಂಬುದಾಗಿ. Right? How can a person become righteous? So that's Paul is giving example of Abraham. How did Abraham become righteous? ಅಬ್ರಹಾಮನು ಹೇಗೆ ನೀತಿವಂತನಾಗ್ತಾನೆ ಇಲ್ಲಿ? ಹೇಗೆ? ನಂಬಿಕೆಯಿಂದಲೇ. ರೈಟ್? ಸೊ ಓಕೆ, ಪ್ರೈಸ್ ಗಾಡ್. ಸೊ 7th ವರ್ಸ್ ಅಲ್ಲಿ ಸಹ ಅದೇ ಬರೆದಿದ್ದಾರೆ. ಆದ್ದರಿಂದ ನಂಬುವವರೇ ಅಬ್ರಹಾಮನ ಸಂತತಿಯವರೆಂದು ತಿಳ್ಕೊಳ್ಳಿರಿ. ಓಕೆ, ಪ್ರೈಸ್ ಗಾಡ್. ಯಾರಂತೆ ಅಬ್ರಹಾಮನ ಸಂತತಿ? ನಂಬುವ. It is a very surprising statement for me. I don't know whether you are surprised or not. ಇದೊಂದು ಆಶ್ಚರ್ಯಕರವಾದ ಒಂದು ವ್ಯಾಖ್ಯಾನವಾಗಿದೆ. ನಿಮಗೆ ಆಶ್ಚರ್ಯವಾಗಿದ್ದ ಗೊತ್ತಿಲ್ಲ. Because every time when Israel does something, ಯಾಕೆಂದ್ರೆ ಪ್ರತಿ ಸರ್ತಿ ಇಸ್ರಾಯೇಲರು ಏನಾದ್ರೂ ಒಂದು ಕಾರ್ಯಗಳನ್ನು ಮಾಡಿದಾಗ automatically as Christians what we think, ನಾವು ಸ್ವಾಭಾವಿಕವಾಗಿ ಕ್ರೈಸ್ತರು ನಾವು ಏನು ಯೋಚಿಸ್ತೇವೆ? they are children of God, we have to support. ಅವರು ದೇವರ ಮಕ್ಕಳು, ನಾವು ಅವರನ್ನು ಪ್ರೋತ್ಸಾಹಿಸಬೇಕು. ರೈಟ್? ಸೊ what is Paul is telling here? ಇಲ್ಲಿ ಪೌಲನ್ ಏನು ಹೇಳ್ತಾ ಇದ್ದಾನೆ? ಯಾರಂತೆ? ಅಬ್ರಹಾಮನ ಸಂತತಿ ನಂಬೋರೆ. Amen. Praise God. Can you say I am a child of Abraham? ನಾವು ಹೇಳ್ಬೋದಾ ನಾವು ಅಬ್ರಹಾಮನ ಮಗು, offspring of Abraham, ಸಂತತಿ. ನಾನು ಅಬ್ರಹಾಮನ ಸಂತತಿಯಾಗಿದ್ದೇನೆ. Hallelujah. Hallelujah. Praise God. Praise the Lord. Because we believe in whom? ಕಾರಣ ನಾವು ಯಾರನ್ನು ನಂಬ್ತಾ ಇದ್ದೇವೆ? The same God that Abraham believed. ಅಬ್ರಹಾಮನ್ ನಂಬಿದ ದೇವರನ್ನೇ ನಾವು ನಂಬ್ತಾ ಇದ್ದೇವೆ. We believe in Jesus Christ. ನಾವು ಯೇಸು ಸ್ವಾಮಿಯನ್ನು ನಂಬ್ತಾ ಇದ್ದೇವೆ. Amen. Praise God. Praise the Lord. So next one, 9th question. 9ನೇ ಪ್ರಶ್ನೆ. ದೇವರು ಅನ್ಯ ಜನರನ್ನು ನಂಬಿಕೆಯ ಮೂಲಕ ನೀತಿವಂತರನ್ನಾಗಿ ಮಾಡುವನೆಂದು ಪವಿತ್ರ ಲೇಖನವು ಮೊದಲೇ ಕಂಡು ನಿನ್ನ ಮೂಲಕ ಎಲ್ಲ ಜನಾಂಗಗಳವರು ಆಶೀರ್ವದಿಸಲ್ಪಡುವರು ಎಂಬ ಸುವಾರ್ತೆಯನ್ನು ಅಬ್ರಹಾಮನಿಗೆ ಮುಂಚಿತವಾಗಿಯೇ ತಿಳಿಸಿತು. Amen. Praise God. Praise the Lord. So what does this show us about God's heart for the people from every nation, culture and background? ಸಕಲ ಜನಾಂಗಗಳ ಸಂಸ್ಕೃತಿಗಳ ಮತ್ತು ಹಿನ್ನೆಲೆಯ ಜನರ ಬಗ್ಗೆ ದೇವರಿಗಿರುವ ಹಂಬಲದ ಕುರಿತು ಇದು ನಮಗೆ ಏನು ತೋರಿಸುತ್ತದೆ? ಓಕೆ, ಏನು ತೋರಿಸ್ತದೆ ದೇವರ ಹೃದಯ ಕುರಿತಾಗಿ? ವಾಟ್ ಇಸ್ ಗಾಡ್ಸ್ ಐಡಿಯಾ ಅಬೌಟ್ ಆಲ್ ದ ಕಲ್ಚರ್ಸ್? ಸೊ ಮೆನಿ ಟೈಮ್ಸ್ ವಿ ಹ್ಯಾವ್ ದಿಸ್ ಕ್ವಶನ್, ರೈಟ್? ಗಾಡ್ ಚೋಸ್ ಅಬ್ರಹಾಮ್, ದೆನ್ ಥ್ರೂ ಹಿಮ್ ಕೇಮ್ ಇಸ್ರಾಯೇಲ್. ನಾವು ಅನೇಕ ಸರ್ತಿ ಯೋಚಿಸ್ತೇವೆ, ದೇವರು ಅಬ್ರಹಾಮನನ್ನು ಆರಿಸಿಕೊಂಡ ನಂತರದಲ್ಲಿ ಇಸ್ರಾಯೇಲ್ ಜನಾಂಗ ಹುಟ್ಟಿತೆಂದು. ಸೊ ಓಲ್ಡ್ ಟೆಸ್ಟ್ಮೆಂಟ್ ಇಟ್ಸ್ ಆಲ್ ಅಬೌಟ್ ಇಸ್ರಾಯೇಲ್ ಅಂಡ್ ಗಾಡ್. ಹಳೆ ಒಡಂಬಡಿಕೆ ಇಸ್ರಾಯೇಲರು ಮತ್ತು ದೇವರ ಕುರಿತಾಗಿದೆ. ವಾಟ್ ಅಬೌಟ್ ಅದರ್ ಪೀಪಲ್? ಆದ್ರೆ ಬೇರೆ ಜನರ ವಿಷಯವೇನು? ವಾಟ್ ಡಸ್ ದಿಸ್ ವರ್ಸ್ ಟಾಕ್ ಅಬೌಟ್ ಗಾಡ್ಸ್ ಹಾರ್ಟ್ ಫಾರ್ ಅದರ್ ಪೀಪಲ್? ಇಲ್ಲಿ ಅನ್ಯ ಜನರ ವಿಷಯವಾಗಿ ದೇವರ ಹೃದಯವು ಏನಾಗಿದೆ ಎಂಬುದಾಗಿ ಇಲ್ಲಿ ಹೇಳ್ತದೆ. What does it say? Amen. Praise God. So here Paul says that in you all the nations be blessed.
ದೇವರ ಅನ್ಯ ಜನರನ್ನು ನಂಬಿಕೆಯ ಮೂಲಕ ನೀತಿವಂತರನ್ನಾಗಿ ನಿನ್ನ ಮೂಲಕ ಎಲ್ಲ ಜನಾಂಗದವರು ಆಶೀರ್ವದಿಸಲ್ಪಡುವರು. ಓಕೆ, ಸೊ ಹೌ ಗಾಡ್ ವುಡ್ ಜಸ್ಟಿಫೈ ದ ಜೆಂಟೈಲ್ಸ್? ದೇವರ ಅನ್ಯ ಜನರನ್ನು ಹೇಗೆ ತೀರ್ಪು ನೀತಿವಂತರ ನಿರ್ಣಯಿಸ್ತಾನೆ? ಹೇಗೆ? ನಂಬುದರ ಮೂಲಕ. ಪ್ರೈಸ್ ಗಾಡ್. Praise the Lord. Hallelujah. So faith is always God's plan, the one, as in it is the only way we can become righteous. It's the only way we become children of God. It's the only way we become children of Abraham. ದೇವರ ಮಕ್ಕಳಾಗ್ಲಿಕ್ಕೆ ಅಥವಾ ನಾವು ಅಬ್ರಹಾಮನ ಸಂತತಿ ಆಗ್ಲಿಕ್ಕೆ ದೇವರು ಕೊಟ್ಟ ಯೋಜನೆ ಒಂದೇ, ಅದು ಆತನ ನಂಬುವಂಥದ್ದು. Praise the Lord. Praise the Lord. So let's go to the 10th one. ನಾವು 10ನೇ ವಚನಕ್ಕೆ ಹೋಗುವ. ಹೀಗಿರಲಾಗಿ ನಂಬುವವರು ನಂಬಿಗಸ್ತನಾದ ಅಬ್ರಹಾಮನೊಂದಿಗೆ ಆಶೀರ್ವದಿಸಲ್ಪಡುತ್ತಾರೆ. Amen. Praise the Lord. Praise the Lord. So then those who are of faith are blessed along with Abraham, the man of faith. Praise God. So what kind of blessing is Paul talking about here? ಪೌಲನು ಇಲ್ಲಿ ಯಾವ ರೀತಿ ಆಶೀರ್ವಾದದ ಬಗ್ಗೆ ಮಾತನಾಡುತ್ತಿದ್ದಾನೆ? ಓಕೆ, ಯಾವ ಆಶೀರ್ವಾದ? ಅಬ್ರಹಾಮ ಹೇಗೆಯೋ ಆ ರೀತಿಯಲ್ಲಿ ಆಶೀರ್ವಾದ ಹೊಂದುತ್ತೀರಿ ಎಂಬುದಾಗಿ ಹೇಳ್ತಾ ಇದ್ದಾರಲ್ಲ. ಲೆಟ್ ಮಿ ರೀಡ್ ಅಗೇನ್. ದೋಸ್ ಹೂ ಆರ್ ಆಫ್ ಫೇತ್ ಆರ್ ಬ್ಲೆಸ್ಡ್ ಅಲಾಂಗ್ ವಿತ್ ಅಬ್ರಹಾಮ್. ಅಬ್ರಹಾಮನೊಂದಿಗೆ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ. ಹೀಗಿರಲಾಗಿ ನಂಬುವವರು ನಂಬಿಗಸ್ತನಾದ ಅಬ್ರಹಾಮನೊಂದಿಗೆ ಆಶೀರ್ವದಿಸಲ್ಪಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಅಬ್ರಹಾಮನೊಂದಿಗೆ ಆಶೀರ್ವದಿಸಲ್ಪಡ್ತಾರೆ ಅಂದ್ರೆ ಏನು? ಯಾವ ಆಶೀರ್ವಾದ ಅದು? ವಾಟ್ ಕೈಂಡ್ ಆಫ್ ಬ್ಲೆಸ್ಸಿಂಗ್ ಆಫ್ ಅಬ್ರಹಾಮ್? ಯಾವ ಅಬ್ರಹಾಮನಿಗಿದ್ದಂತ ಆಶೀರ್ವಾದ ಯಾವುದು? ಎನಿಥಿಂಗ್. ಅಬ್ರಹಾಮನ ಆಶೀರ್ವಾದ ನಮ್ಮ ಮೇಲೆ ಬಂದಿದೆ ಎಂಬುದಾಗಿ ವಾಕ್ಯ ಹೇಳ್ತಾ ಉಂಟಲ್ಲ, ಅದು ಯಾವುದು? ಏನದು ಆಶೀರ್ವಾದ? ಮಗನಾಗುವ ಆಶೀರ್ವಾದ. ಓಕೆ, ಪ್ರೈಸ್ ದಿ ಲಾರ್ಡ್. ಆಮೆನ್. ಓಕೆ, ಟು ಬಿ ಹಿಸ್ ಸನ್. ಓಕೆ, ದೇವರ ಮಗನಾಗುವ ಒಂದು ಆಶೀರ್ವಾದ ಅಬ್ರಹಾಮನಿಗೆ. ಓಕೆ, ಯಾವ ಆಶೀರ್ವಾದ ಇತ್ತು ಅಬ್ರಹಾಮನ ಮೇಲೆ? ಅಂದ್ರೆ ಈ ವಚನ ನಾವು ಯಾವ ವಚನ ಇದ್ದೇವೆ? 9ನೇ ವಚನ ಇದ್ದೇವಲ್ಲ, ಬ್ಲೆಸ್ಡ್ ಅಲಾಂಗ್ ವಿತ್ ಅಬ್ರಹಾಮ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಬ್ರಹಾಮನೊಂದಿಗೆ ಆಶೀರ್ವದಿಸಲ್ಪಡ್ತೇವೆ ಎಂದು. ಓಕೆ, ಸೊ ನಿತ್ಯ ಜೀವ, ರಕ್ಷಣೆ, ಮತ್ತೆ ದೇವರೊಂದಿಗೆ ಸಂಬಂಧ. ಪ್ರೈಸ್ ದಿ ಲಾರ್ಡ್. ಓಕೆ, ಮತ್ತೆ ರಿಲೇಶನ್ಶಿಪ್ ವಿತ್ ಗಾಡ್, ಇಟರ್ನಲ್ ಲೈಫ್, ದೆನ್ physical blessings also. Praise God. Yeah, Abraham was blessed physically in several ways. Praise God. ಮತ್ತೆ ಅಬ್ರಹಾಮನ್ ಕೂಡ ಅನೇಕ. Amen. So we enter his covenant, whatever blessing covenant that is there, promises that are there, through faith. Through faith we enter into that. ನಾವು ನಂಬಿಕೆಯ ಮೂಲಕ ಆ ವಾಗ್ದಾನದ ಒಡಂಬಡಿಕೆಗೆ ಒಳಗಾಗ್ತೇವೆ. ಮತ್ತೆ ಮುಖ್ಯವಾಗಿ ಅಂದ್ರೆ ಈ ಚಾಪ್ಟರ್ ಪ್ರಕಾರವಾಗಿ ವಿಶ್ವಾಸದಿಂದ ರಕ್ಷಣೆ, ಅಂದ್ರೆ ವಿಶ್ವಾಸದಿಂದ ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಡುವಂಥದ್ದು. ರೈಟ್. ಪ್ರೈಸ್ ಗಾಡ್. ಸೊ ಬೈ ಫೇತ್ ಬಿಕಮಿಂಗ್ ರೈಚಸ್ ಆರ್ ಮೇಡ್ ರೈಚಸ್ ಬಿಕಾಸ್ ಆಫ್ ಫೇತ್. ನಂಬಿಕೆಯ ಮೂಲಕ ನಾವು ನೀತಿವಂತರಾಗಿ ನಿರ್ಣಯಿಸಲ್ಪಡುವಂಥದ್ದು. ಓಕೆ, ಮತ್ತೆ ಕೊನೆಯದಾಗಿ ಒಂದು ವಿಷಯ. ಗಾಡ್ ಟೋಲ್ಡ್ ಟು ಅಬ್ರಹಾಮ್, ಥ್ರೂ ಯು ಆರ್ ಥ್ರೂ ಯುವರ್ ಸೀಡ್ ಐ ವಿಲ್ ಬ್ಲೆಸ್ ಆಲ್ ದ nations of this world. ಅಬ್ರಹಾಮನಿಗೆ ದೇವರು ಹೇಳ್ತಾನೆ, ನಿನ್ನ ಮೂಲಕ ಈ ಲೋಕದ ಜನಾಂಗಗಳು ಆಶೀರ್ವದಿಸ್ತೇನೆ. That's a blessing upon us in Christ. ಇದು ಕ್ರಿಸ್ತನಲ್ಲಿ ನಮಗಿರುವಂತಹ ಆಶೀರ್ವಾದ. Praise God. To be a blessing for all the people. ನಾವು ಎಲ್ಲಾ ಜನರಿಗೆ ಆಶೀರ್ವಾದ ನಿಧಿಗಳಾಗಿರ್ತೇವೆ. Praise God. Hallelujah. All right, let's go to the next one. 11ನೇ 11th. ಧರ್ಮಶಾಸ್ತ್ರದ ಕರ್ಮಗಳ ಮೇಲೆ ಆಧಾರ ಪಟ್ಟುಕೊಳ್ಳುವವರೆಲ್ಲರೂ ಶಾಪಕ್ಕೆ ಒಳಗಾಗಿದ್ದಾರೆ. Okay. So very strong statement. Why does depending on our own good works or obedience put us to the danger of curse? ನಮ್ಮ ಸ್ವಂತ ಸತ್ಕ್ರಿಯೆಗಳ ಮೇಲೆ ಅಥವಾ ವಿಧೇಯತೆಯ ಮೇಲೆ ಅವಲಂಬಿತರಾಗುವುದು ನಮಗೆ ಆಶೀರ್ವಾದದ ಬದಲು ಅಪಾಯವನ್ನು, ಶಾಪವನ್ನು ತರುವುದು ಯಾಕೆ? Why this cursed is everyone who does not abide by all things written in the book of law? Andre ಏನು? Why does it bring curse? Yes, there is no surety that we are coming out of the curse, because born in sin, curse is automatically there. So there is no surety that we are coming out of the curse because of doing some good works. ನಾವು ಪಾಪದಲ್ಲೇ ಹುಟ್ಟಿರುವುದರಿಂದ ನಮ್ಮ ಮೇಲಿರುವಂಥ ಶಾಪ ಅದು ಹೋಗುವಂಥದ್ದಾಗಿರುವುದಿಲ್ಲ. ಓಕೆ, ಏನು ಮಾಡಿದ್ರು ಕೂಡ ಅದಕ್ಕೆ ಹೋಗಿದ ಇಲ್ವಂತನೂ ಹೇಳಲಿಕ್ಕೆ ನಿಶ್ಚಯತೆ ಇಲ್ಲ. ರೈಟ್. ಸೊ ವಾಟ್ ಎಲ್ಸ್? ಲೈಕ್
about the law we learned last week, right? What else did we learn about that ಆ law? ಧರ್ಮಶಾಸ್ತ್ರದ ಕುರಿತಾಗಿ ನಾವು ಕಳೆದ ವಾರ ಏನು ನೋಡಿಕೊಂಡೆವು? ಏನು ನೋಡಿದ್ದೇವೆ ಧರ್ಮಶಾಸ್ತ್ರದಲ್ಲಿ? ಫಸ್ಟ್ ಧರ್ಮಶಾಸ್ತ್ರ ಪ್ರಕಾರ ಯಾರು ಕೂಡ ನೀತಿವಂತರಾಗುವುದಿಲ್ಲ. ಕವನ್ ಹೇಳಿ ಸಿಸ್ಟರ್ಸ್, ಬ್ರದರ್ಸ್, ಏನು ತಿಳ್ಕೊಂಡಿದ್ದೇವೆ ಲಾಸ್ಟ್ ವೀಕ್ ಧರ್ಮಶಾಸ್ತ್ರ ಕುರಿತಾಗಿ? ಆ್ಯಕ್ಚುಲಿ 2 weeks ತಿಳ್ಕೊಂಡಿದ್ದೇವೆ ಅದ್ರ ಕುರಿತಾಗಿ. 2 weeks we discussed about that. Why a person cannot come out of the sin or curse and become righteous by following the law. ಧರ್ಮಶಾಸ್ತ್ರವನ್ನು ಅನುಸರಿಸುವುದರಿಂದ ಮನುಷ್ಯನ ಶಾಪದಿಂದ ಪಾಪದಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ಯಾಕೆ? 613 ಎಸ್, ಅದರಲ್ಲಿ ಒಂದು ಮಿಸ್ ಮಾಡಿದ್ರು ಕೂಡ ಪಾಪಿಗಲೆ, ರೈಟ್. ಸೊ ಪಾಪದಿಂದ ಏನು ಬರುತ್ತೆ? ಶಾಪ ಬರುತ್ತೆ ಅಂತ, ರೈಟ್. ಓಕೆ, ರೈಟ್. ಸೊ ಹಂಗಾಗಿ ಅದನ್ನು ಹಿಂಬಾಲಿಸಿದ್ದು ಭಾಳ ಕಷ್ಟ. ಓಕೆ, ಸಂತತಿಯಿಂದ. ಓಕೆ, ರೈಟ್, ಕರೆಕ್ಟ್. ಸೊ ಈವನ್ ಇಫ್ ಸಂಬಡಿ ಫಾಲೋಸ್ 613 commandments every single day of their life, still they won't be righteous. 613 ಆಜ್ಞೆಗಳನ್ನು ಒಬ್ಬ ವ್ಯಕ್ತಿ ಪಾಲಿಸುವುದಾದ್ರೂ ಕೂಡ ಆತನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಲು ಸಾಧ್ಯ. ಯಾಕೆ ಆಗುದಿಲ್ಲ? ಬಿಕಾಸ್ ಹುಟ್ಟಿದ ಆರಂಭದಿಂದಲೂ ನಾವು ಪಾಪಿಗಳೇ, ರೈಟ್. ಸೊ ಸಂತತಿಯಿಂದ ಬಂದದ್ದು, ಆದಾಮನಿಂದ ಬಂದದ್ದು. ಇಟ್ಸ್ ಇನ್ ಅವರ್ DNA ಅಂತ ಹೇಳ್ಬೋದು. ಓಕೆ, ನಮ್ಮ ರಕ್ತದಲ್ಲಿಯೇ ಪಾಪವಿದೆ ಎಂಬುದಾಗಿ ಹೇಳ್ಬೋದು. ಸೊ ಸೈಂಟಿಫಿಕ್ ಆಗಿ ಹೇಳ್ಬೇಕಾದ್ರೆ ಬ್ಲಡ್ ಆಫ್ ಜೀಸಸ್ ಕ್ಲೆನ್ಸಸ್ ಅವರ್ DNA ಅಂತ ಹೇಳ್ಬೋದು. ಪ್ರೈಸ್ ಗಾಡ್. ಐ ಮೀನ್ ಎಸ್, DNA ಚೇಂಜ್ ಆಗಿದಾಗೆ. ಯಾಕಂದ್ರೆ ನಾವು ಇನ್ನು ಮುಂದೆ ಯಾರಲ್ಲ, ಪಾಪಿಗಳಲ್ಲ, ನಾವು ಯಾರಿಗೆ ಸೇರಲ್ಪಟ್ಟಿದೆ? ದೇವರ ಫ್ಯಾಮಿಲಿಗೆ ಸೇರಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾ ಉಂಟು. ಪ್ರೈಸ್ ಗಾಡ್. ನೂತನ ಸೃಷ್ಟಿಗಳು. ವಿ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಗಾಡ್. ನಾವು ದೇವರ ಕುಟುಂಬಕ್ಕೆ ಸೇರಿದವರು. ಪ್ರೈಸ್ ಗಾಡ್. ಪ್ರೈಸ್ ದಿ ಲಾರ್ಡ್. ಹalleluya. Hallelujah. Okay, anything else anybody wants to say? Sisters, anything you want to say? Why it is not possible to come out? ನಾವು ಹೊರಗೆ ಬರಲು ಯಾಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ಬೋದಾ ಧರ್ಮಶಾಸ್ತ್ರದ ಮೂಲಕ? ಅಷ್ಟೇ ಪಾಯಿಂಟ್ಸ್. ಎನಿಥಿಂಗ್ ಯು ವಾಂಟ್ ಟು ಸೇ? ಬೇರೆ ಮಾರ್ಗವೇ ಇಲ್ಲ. ಓಕೆ, ಪ್ರೈಸ್ ಗಾಡ್. ಓಕೆ, ದೇರ್ ಇಸ್ ನೋ ಅದರ್ ವೇ ದ್ಯಾನ್ ಟು ಬಿಕಮ್ ರೈಚಸ್ ಬೈ ಫೇತ್. ಆಮೆನ್. ಪ್ರೈಸ್ ಗಾಡ್. ಎಸ್, ದಟ್ ಈಸ್ ಗಾಡ್ಸ್ ಪ್ಲಾನ್ ಫ್ರಮ್ ದ ಬಿಗಿನಿಂಗ್. ಅದು ಇನ್ನು ಮುಂದೆ ನಾವು ಓದುವಾಗ ಇನ್ನೂ ಕ್ಲಿಯರ್ ಆಗಿ ಪೌಲನು ಹೇಳ್ತಾನೆ. ಓಕೆ, 12th ವಿಲ್ ಗೋ ಟು 12th. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ರೈಟ್. ವಾಟ್ ಡು ಯು ಥಿಂಕ್ ಇಟ್ ಮೀನ್ಸ್ ಟು ಲಿವ್ ಬೈ ಫೇತ್? ನಂಬಿಕೆಯಿಂದಲೇ ಬದುಕುವನು ಅಂದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ವಾಟ್ ಡಸ್ ದಟ್ ಮೀನ್? ಅದರ ಅರ್ಥವೇನು? ದೈನಂದಿನ ಜೀವನದಲ್ಲಿ, ಕೆಲಸದಲ್ಲಿ, ಕುಟುಂಬದಲ್ಲಿ ಮತ್ತು ಸೇವೆಯಲ್ಲಿ ನಂಬಿಕೆಯಿಂದ ಬದುಕುವುದು ಎಂದರೆ ನಿಮಗೇನು ಅನ್ನಿಸುತ್ತದೆ? ಓಕೆ, ವಾಟ್ ಡಸ್ ದಟ್ ಮೀನ್ ಲಿವಿಂಗ್ ಬೈ ಫೇತ್? ನಂಬಿಕೆಯಲ್ಲೇ ಜೀವಿಸುವಂತದ್ದು. ಓಕೆ, ರೈಚಸ್ ಶಾಲ್ ಲಿವ್ ಬೈ ಫೇತ್. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ವಾಟ್ ಡಸ್ ದಟ್ ಮೀನ್ ಎವ್ರಿ ಡೇ ಇನ್ ಅವರ್ ಡೇ ಟು ಡೇ ಲೈಫ್? ವಾಟ್ ಡಸ್ ಇಟ್ ಮೀನ್ ದಿನನಿತ್ಯ ಜೀವಿತದಲ್ಲಿ? ವಾಟ್ ಇಸ್ ಹಿ ಶೋಸ್ ಫೇವರ್ ಇಸ್ ಬೈ ಫೇತ್ ಎಂಬುದಾಗಿ, ರೈಟ್. ಆತನು ದಯೆಯನ್ನು ನಾವು ಆತನ ಮೇಲೆ ಇಟ್ಟು ನಂಬಿಕೆಯಿಂದಲೇ ಆತನು ತೋರಿಸುವ ಆತನಾಗಿದ್ದಾನೆ. ಓಕೆ, ಪ್ರೈಸ್ ದಿ ಲಾರ್ಡ್. ಓಕೆ, when we believe in Christ, the word of God says in Christ all the promises of God are yes and amen. Amen. So when we continue to live in faith on Christ, we keep on seeing the promises of God, blessings of God coming true in our life. Amen. ನಾವು ಯೇಸುವನ್ನೇ ನಂಬುತ್ತಿರುವಾಗ ನಾವು ದೇವರ ವಾಗ್ದಾನಗಳನ್ನು ಅದನ್ನೇ ನಾವು ನೋಡುವವರಾಗಿರ್ತೇವೆ. Okay, also means that in difficult situations we trust on God, right? ನಮ್ಮ ಕಠಿಣ ಸ್ಥಿತಿಗಳಲ್ಲಿ ನಾವು ದೇವರನ್ನು ನಿರೀಕ್ಷಿಸ್ತೇವೆ. So we get frustrated if we try to depend on our own strength, and we already know that it is not possible to come out of certain situations or things to get better or about the future. It's not possible to do it on our own. When we think like that, what happens? We get frustration, right? But when we depend on God, when we have faith on Him and on His word, we always know that He will take care of us, He will lead us through, He'll fight on our behalf, He'll open the doors, He'll change the circumstances. Amen. ನಮ್ಮ ಸ್ವಂತ ಪ್ರಯತ್ನದಿಂದಾಗಲಿ ಬಲದಿಂದಾಗಲಿ ನಮ್ಮ ದಿನನಿತ್ಯ ಜೀವಿತದಲ್ಲಿ ಅಥವಾ ನಮ್ಮ ಸನ್ನಿವೇಶಗಳನ್ನು ನಾವು ಜಯಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ದೇವರ ಮೇಲೆ ನಿರೀಕ್ಷೆ ಇಡುವಂಥ ಆ ಯೋಚನೆ ನಮ್ಮಲ್ಲಿರುವಾಗ ನಾವು ಅದನ್ನು ನಾವು ಜಯಿಸಲು ಸಾಧ್ಯವಾಗ್ತದೆ ಎಂಬುದಾಗಿ ನಾವು ಮುಂದುವರಿತೇವೆ. Amen. Praise the Lord. Praise the Lord. So can you turn to neighbor and tell them, trust in the Lord even when you don't understand?
ನಿಮ್ಮ ನೆರೆಯವರಿಗೆ ತಿರುಗಿ ಹೇಳ್ತೀರಾ, ದೇವರನ್ನು ನಿರೀಕ್ಷಿಸಿರಿ, ನಿಮಗೆ ಅರ್ಥವಾಗದಿದ್ದ ಸಂದರ್ಭದಲ್ಲೂ ಸಹ. ಆಮೆನ್. ಅರ್ಥವಾಗದಿದ್ದರೂ ದೇವರನ್ನು ದೇವರನ್ನು ನಂಬಿರಿ, ದೇವರ ಮೇಲೆ ಭರವಸೆ ಇಡ್ರಿ. ಆಮೆನ್. ಪ್ರೈಸ್ ಗಾಡ್. Praise the Lord. Hallelujah. Praise God. Let's go to the next one. 14. 14ನೇ ವಚನ. ನಮಗೋಸ್ಕರ ಶಾಪರೂಪವಾಗಿ ಕ್ರಿಸ್ತನು ನಮ್ಮನ್ನು ಧರ್ಮಶಾಸ್ತ್ರದ ಶಾಪದಿಂದ ಬಿಡಿಸಿ ಕೊಂಡುಕೊಂಡನು. ಯಾಕಂದರೆ ಮರದ ಮೇಲೆ ತೂಗಿ ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಬರೆಯಲ್ಪಟ್ಟಿದೆ. Amen. Praise God. In English, the word redeem is used. ವಿಮೋಚನೆ ಎಂಬುದಾಗಿ Right. ಇಂಗ್ಲಿಷ್ ಅಲ್ಲಿ ಬರೆಯಲ್ಪಟ್ಟಿದೆ. ಬಿಡುಗಡೆ, ಬಿಡುಗಡೆ, ಬಿಡಿಸಿದಾನೆ. Right. ಬಿಡಿಸಿ. ಬಿಡಿಸಿ ಕೊಂಡುಕೊಂಡನು. So the word redeem means paying the price. That's what the meaning is. ರಿಡೀಮ್ ವಿಮೋಚನೆ ಹೇಳುವಾಗ ಒಬ್ಬರು ಅದಕ್ಕೆ ಕ್ರಯ ಕೊಡುವಂತದ್ದು. Okay. Hallelujah. So this is such a powerful statement about Jesus Christ, right? ಇದು ಯೇಸು ಕ್ರಿಸ್ತನ ಒಂದು ಬಲವಾದ ವ್ಯಾಖ್ಯಾನ. Okay. So what does it teach us about what he has done on the cross? ಆತನೇ ಶಿಲುಬೆಯಲ್ಲಿ ಮಾಡಿದ ಕಾರ್ಯವನ್ನು ಈ ವಚನ ಹೇಳ್ತದೆ. Okay. What does it teach us? ಏನಿದು ನಮಗೆ ಬೋಧಿಸ್ತದೆ? Amen. Praise the Lord. Praise the Lord. Yes. From the life that we are supposed to live depending on the law, even from that life, Jesus has delivered us. He paid the price for our sins and transgressions. ಧರ್ಮಶಾಸ್ತ್ರವನ್ನು ಅನುಸರಿಸಬೇಕಾದ ಸಂಗತಿಯಿಂದಲೂ ಸಹ ದೇವರು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. Okay. In the previous chapter, second chapter, we read what Paul says: we are dead to sin, dead to the law. Dead to the law also. ನಾವು ಎರಡನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಾವು ಪಾಪದ ಪಾಲಿಗೆ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತು ಹೋಗಿದ್ದೇವೆ ಅಂತ. Praise the Lord. Praise the Lord. Hallelujah. Hallelujah. So what else we can learn from this? ಇದರಿಂದ ನಾವು ಏನು ಕಲಿಯಬಹುದು? Yeah. Go to the last question. 15th. Okay. Two 15ನೇ questions. Yeah. ಪ್ರಶ್ನೆಗೆ, ಅಬ್ರಹಾಮನಿಗೆ ಬಂದ ಆಶೀರ್ವಾದವು ಕ್ರಿಸ್ತ ಯೇಸುವಿನ ಮೂಲಕ ಅನ್ಯ ಜನರಿಗೂ ಬರಬೇಕೆಂದು ಮತ್ತು ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನನ್ನು ನಾವು ನಂಬಿಕೆಯ ಮೂಲಕ ಹೊಂದಬೇಕೆಂದು ಹೀಗಾಯಿತು. Amen. Praise the Lord. The question given there is, why is it important for a believer to receive the Holy Spirit? ಪವಿತ್ರಾತ್ಮನನ್ನು ಹೊಂದುವುದು ಕ್ರೈಸ್ತ ಜೀವನದ ಅತ್ಯಂತ ಪ್ರಮುಖ ಭಾಗವಾಗಿರುವುದು ಯಾಕೆ? Why is it important? ಅದು ಯಾಕೆ ಮುಖ್ಯವಾಗಿದೆ? Yes. Sisters, anybody can answer? One answer from here, one answer from here. We'll go ahead. One more question is there. Sisters, ಯಾರಾದರೂ ಯಾಕೆ ಪವಿತ್ರಾತ್ಮನು ಹೊಂದಿಕೊಳ್ಳೋದು ಪ್ರಮುಖವಾಗಿದೆ? Why is it important to receive the Holy Spirit? Because he is our helper. Amen. Praise God. ಆತನೇ ನಮ್ಮ ಸಹಾಯಕನಾಗಿದ್ದಾನೆ. Okay. So the sinful spirit of man is like a dead spirit kind. Actually ಸತ್ತದಲ್ಲ, but ಸತ್ತಿರುವ ಹಾಗೆ, because there is no connection with the Lord. Okay. So through Holy Spirit made alive again. ನಾವು ಪವಿತ್ರಾತ್ಮನ ಮೂಲಕ ನಾವು ತಿರುಗಿ ಜೀವವನ್ನು ಹೊಂದಿದವರಾಗಿದ್ದೇವೆ. Okay, praise God. Nice answer. Okay. ಸತ್ಯಕ್ಕೆ ನಡೆಸ್ತಾನೆ. Praise the Lord. Holy Spirit leads us into all truth. ಪವಿತ್ರಾತ್ಮನು ನಮ್ಮನ್ನು ಸಕಲ ವಿಷಯದಲ್ಲಿ ಸತ್ಯಕ್ಕೆ ನಡೆಸ್ತಾರೆ. Okay, praise God. Any other answer? ನಾವು ಮುದ್ರೆ ಹಾಕಲ್ಪಟ್ಟಿದ್ದೇವೆ. Right? We are sealed with the Holy Spirit for the day of redemption. Amen. Praise God. So the work of the Holy Spirit is very important. It should happen within us so that we'll move from glory to glory and ಸ್ವರೂಪದಲ್ಲಿ. Right. Okay. So we carry the image of Jesus Christ. Amen. For us to be transformed into the image of Jesus Christ, work of the Holy Spirit is very important. ನಾವು ಪವಿತ್ರಾತ್ಮನ ಮೂಲಕವಾಗಿ ನಾವು ಕ್ರಿಸ್ತನ ಸ್ವರೂಪಕ್ಕೆ ನಾವು ದಾಟಿ ಹೋಗುವವರಾಗಿರ್ತೇವೆ. Hallelujah. Praise God. Anything else? Yes, there are a lot of things we can talk about the Holy Spirit, right? But very importantly here, this is a context of salvation. So salvation, righteousness, that context, it's coming in that context. ಇದು ರಕ್ಷಣೆಯ ಒಂದು ಭಾಗವಾಗಿರುವುದರಿಂದ ಪವಿತ್ರಾತ್ಮನು ಇಲ್ಲಿ ಮುಖ್ಯವಾಗಿರ್ತಾನೆ. Okay, we understand very clearly, once again remind ourselves that every believer is sealed with the Holy Spirit. Amen. ಪ್ರತಿ ವಿಶ್ವಾಸಿ ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದಾನೆ. Okay, so without Holy Spirit ಯಾವುದಿಲ್ಲ, ರಕ್ಷಣೆ ಇಲ್ಲ. ಯಾಕಂದ್ರೆ because he is the one who convicts us, he is the one who resurrects our spirit. ರಕ್ಷಣೆ ಕಾರ್ಯವು ಆದದೇ ಪವಿತ್ರಾತ್ಮದಿಂದ. Praise God. Hallelujah. Okay, so the last question. ಧ್ಯಾನಕ್ಕಾಗಿ ಪ್ರಶ್ನೆ. Okay, if Paul was writing to the churches today, what
wrong ideas about faith or salvation, do you think he would correct? ಒಂದು ವೇಳೆ ಪೌಲನು ಇಂದಿನ ಸಭೆಗಳಿಗೆ ಪತ್ರ ಬರೆಯುವುದಾದರೆ ರಕ್ಷಣೆ ಮತ್ತು ನಂಬಿಕೆಯ ಬಗ್ಗೆ ಇರುವ ಯಾವ ತಪ್ಪು ಅಭಿಪ್ರಾಯಗಳನ್ನು ಆತನು ತಿದ್ದಬಹುದು. ಧರ್ಮ ಮಾರ್ಗದಲ್ಲಿ ರಕ್ಷಣೆ ಇಲ್ಲ, ಓಕೆ, ನಂಬಿಕೆಯಿಂದಲೇ ರಕ್ಷಣೆ. ಪ್ರೈಸ್ ಗಾಡ್, ಆಮೇನ್. ಯಾ, ದಟ್ ಇಸ್ ಅ ಪ್ರೈಮರಿ ಮೆಸೇಜ್. ಎಸ್, primary message, that is, there is no salvation through the works of the law, only by faith. Okay, anything else? Okay, ಈಗ ಇರುವ ಸಭೆಗಳ ಕುರಿತಾಗಿ ಯೋಚಿಸಿ ಹೇಳ್ಬೋದಾ ಏನಾದರೂ ವಿಷಯ? ಡಿಫ್ರೆಂಟ್ ಟೈಪ್ಸ್ ಆಫ್ ಚರ್ಚಸ್ ದಟ್ ಯು ಹ್ಯಾವ್ ಫೇಸ್ಡ್ ಆರ್ ಯು ಹ್ಯಾವ್ ಸೀನ್. ವಾಟ್ ವುಡ್ ಪಾಲ್ ಕರೆಕ್ಟ್? ಎಸ್, ಡೆಫಿನೆಟ್ಲಿ ಸುವಾರ್ಥ ವಿಷಯದಲ್ಲೇ ತಿದ್ದಬೇಕು, ಇನ್ ದ ಲೆವೆಲ್ ಆಫ್ ಗಾಸ್ಪಲ್ ಓನ್ಲಿ. ಎನಿ ಎಕ್ಸಾಂಪಲ್? ಐ ಆಮ್ ಆಸ್ಕಿಂಗ್ ಎಕ್ಸಾಂಪಲ್ ಫ್ರಮ್ ದ ಥಿಂಗ್ಸ್ ದಟ್ ಯು ಹ್ಯಾವ್ ಅಬ್ಸರ್ವ್ಡ್. So many denominations, okay, very nice. Yeah, there are so many denominations. Okay, so there are certain practices done in the denominations for salvation, for prayers to be answered. For example, there is one denomination that believes that for our prayers to go to God, we have to first pray to whom? His mother. Okay, like that, right? So they also believe the salvation is through Jesus, through Mary, like that. ಅನೇಕ ಪಂಗಡಗಳು. Praise God, very important one also. Very easy for us to get diverted into that. Believe that Jesus is not God, only Father God is God. And I don't know why, but they believe Jehovah is not Jesus, it is God the Father. Okay, and Jesus is only sent by God, so he is the Son of God, or a second level God. That's what they believe. ಅವರು ಯೇಸುವನ್ನು ದ್ವಿತೀಯ ದರ್ಜೆಯ ದೇವರೆಂಬುದಾಗಿ ಅವರು ಭಾವಿಸ್ತಾರೆ. Okay, what is the truth? ಕಳುಹಿಸಲ್ಪಟ್ಟವನು. ಟ್ರೂತ್ ಏನು, ಸತ್ಯವೇನು ಅದರಲ್ಲಿ? ಸತ್ಯವೇನಂದ್ರೆ ತಂದೆ, ಮಗ, ಪರಿಶುದ್ಧಾತ್ಮನು ಒಂದೇ, ರೈಟ್? ತ್ರಿಯೇಕ ದೇವರು, ಒಬ್ಬರೇ ದೇವರು ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಕೆಲವು ಸಭೆಗಳಿದ್ದಾವೆ, ದೇ ಡೋಂಟ್ ಬಿಲೀವ್ ಇನ್ ದ ಹೋಲಿ ಸ್ಪಿರಿಟ್ ಅಟ್ ಆಲ್, ರೈಟ್? ದೇ ಅನ್ಯ ಭಾಷೆಗಳಲ್ಲಿ ನಂಬುದಿಲ್ಲ. ಓಕೆ, ದೇ ಡೋಂಟ್ ಬಿಲೀವ್ ಇನ್ ದ ಸ್ಪೀಕಿಂಗ್ ಆಫ್ ಟಂಗ್ಸ್. ಓಕೆ, ಸ್ಪೀಕಿಂಗ್ ಆಫ್ ಟಂಗ್ಸ್. ಎಸ್. So, can you think about something gospel oriented? Like, ಒಂದು ಉದಾಹರಣೆ ನಾವು ನೋಡಿದ್ದೇವೆ. ಈಗ ರಕ್ಷಣೆ ಹೊಂದಬೇಕಾದ್ರೆ ಮೇರಿ ಮುಖಾಂತರ ಹೋಗಬೇಕು, ಮತ್ತು ಅದೊಂದು ರೋಸರಿ ಹಾಕಬೇಕು, ಇನ್ನು ಏನೋ ಮಾಡ್ತಾರೆ, ನನಗೆ ಕರೆಕ್ಟ್ ಐಡಿಯಾ ಇಲ್ಲ. ಬಟ್ ಅದೆಲ್ಲ ಮಾಡಿದ್ರೇ ರಕ್ಷಣೆ ಎಂಬುದಾಗಿ ಅವರು ಹೇಳ್ತಾರೆ. ಅದು ಕೂಡ ನಾವು ಸತ್ತ ನಂತರ ಪರ್ಗೆಟ್ರಿ ಎಂಬ ಪ್ಲೇಸ್ಗೆ ಹೋಗ್ತೇವೆ, ಅಲ್ಲಿ ಮತ್ತೆ ಯೇಸು ಸ್ವಾಮಿ ಸುವಾರ್ಥ ಸಾರ್ತಾರೆ, ಮತ್ತೆ ಅಲ್ಲಿ ಇನ್ನೂ ಸ್ವಲ್ಪ ರಕ್ಷಣೆ ಹೊಂದುತ್ತೇವೆ. ಸೊ ಇಲ್ಲಿ 80%, ಅಲ್ಲಿ 20%. ನಿಜವಾಗಿ ನೀವು ಕೇಳಬೇಕು ಅನ್ಸತ್ತೆ ಅದು ಅವರೆಲ್ಲ ಏನು ಹೇಳ್ತಾರೆ ಅಂತ. ನನಗೆ ತುಂಬ ಕನ್ಫ್ಯೂಸ್ ಆಗ್ತಿತ್ತು. ಮೊನ್ನೆ ಒಬ್ಬರು ಫಾದರ್ ಹೇಳ್ತಿದ್ರು ಇದೆಲ್ಲ ವಿಷಯಗಳು. ಸೊ ಅಂಥ ಟೀಚಿಂಗ್ಸ್ ಎಲ್ಲ ಇದೆ. ಓಕೆ, ಅದೆಲ್ಲ ಬಿಟ್ಟು ನಾವು ಹೊರಗೆ ಬಂದಿದ್ದೇವೆ, ರೈಟ್? ಸೊ ವಿ ಹ್ಯಾವ್ ಲೆಫ್ಟ್ ಆಲ್ ದಟ್ ಆ್ಯಂಡ್ ವಿ ಹ್ಯಾವ್ ಕಮ್ ಔಟ್, ರೈಟ್? ಸೊ ಇಫ್ ಪಾಲ್ ವುಡ್ ರೈಟ್, he would address all these things. ಪೌಲನು ಈ ದಿನ ಬರೆಯುತ್ತಿದ್ದರೆ ಈ ವಿಷಯಗಳನ್ನೆಲ್ಲ ಆತನು ಎತ್ತಿ ಹಿಡಿತಿದ್ದ. ಸೊ ರಕ್ಷಣೆ ಕುರಿತಾಗಿ ತಪ್ಪಾದ ಬೋಧನೆ ನಡೆಯುವಂಥ ಇನ್ನೇನಾದರೂ ಸಭೆಗಳು ಗೊತ್ತಿದೆಯಾ ನಿಮಗೆ? ಓಕೆ, ಸೊ ದೇರ್ ಆರ್ ಟೀಚಿಂಗ್ಸ್ ದಟ್ ಸೇ ದಟ್ ಅನ್ಲೆಸ್ ವಿ ರಿಮೂವ್ ದ ಆರ್ನಮೆಂಟ್ಸ್ ವಿ ಕೆನಾಟ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಗಾಡ್. ನಾವು ಒಂದು ವೇಳೆ ಆಭರಣಗಳನ್ನು ನಾವು ಧರಿಸುವುದಾದ್ರೆ, ಚಿನ್ನಾಭರಣ, ನಾವು ದೇವರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಈ ರೀತಿಯಾದ ಬೋಧನೆಗಳು. ಐ ಡಿಡ್ ನಾಟ್ ನೋ ದಿಸ್ ಒನ್. ಐ ಥಾಟ್ ಇಟ್ ಈಸ್ ಓನ್ಲಿ ಚರ್ಚ್ ಕಲ್ಚರ್, ಡೆಡಿಕೇಶನ್ ಅಂತ ಅನ್ಕೊಂಡಿದ್ದೆ. ಬಟ್ ದಟ್ಸ್ ಲಿಂಕ್ ಟು ಸ್ಯಾಲ್ವೇಷನ್. ಓಕೆ, ರಕ್ಷಣೆಯನ್ನು ಸಂಪೂರ್ಣವಾಗಿ ನಂಬುದಿಲ್ಲ. ದಟ್ಸ್ ವೆರಿ ಬಿಗ್ ಪ್ರಾಬ್ಲಮ್. ಅದಕ್ಕೆ ಪೌಲನ್ ಕೇಳ್ತಾನಲ್ಲ ಇಲ್ಲಿ ಪ್ರಶ್ನೆ, ಪವಿತ್ರಾತ್ಮದಿಂದ ಉಂಟಾದ ಕಾರ್ಯವನ್ನು ನೀವು ಶರೀರ ಕ್ರಿಯೆಗಳಿಂದ ಸಿದ್ಧಿಗೆ ಬರಬೇಕೆಂಬುದಾಗಿ ನೋಡ್ತಿದ್ದೀರಾ ಎಂಬುದಾಗಿ ಕೇಳ್ತೇನೆ, ರೈಟ್? ಎಸ್, ದಟ್ಸ್ ಆಲ್ಸೋ ವೆರಿ ಡೇಂಜರಸ್ ಟೀಚಿಂಗ್ ಆ್ಯಕ್ಚುಲಿ. ಅದು ಆ ಟೀಚಿಂಗ್ ಏನು ಮಾಡುತ್ತೆ, ಇಟ್ ವಿಲ್ ರಿಮೂವ್ ದ ಫೇತ್ ಕಂಪ್ಲೀಟ್. ನಿರೀಕ್ಷಣೆ, ಅಶ್ಯೂರೆನ್ಸ್, ಹೋಪ್ ವಿಲ್ ಬಿ ಗಾನ್ ಅವೇ. ಹೋಪ್ ಆಫ್ ಸ್ಯಾಲ್ವೇಷನ್. ಎಸ್. ಸೊ ಹಾಗೆ ನಂಬುದಾದರೆ ಹೆಲ್ಮೆಟ್ ಇಲ್ಲ.
ಹೆಲ್ಮೆಟ್ ಆಫ್ ಸ್ಯಾಲ್ವೇಷನ್ ಇಲ್ಲ ಅಂತ. ಓಕೆ, ಪ್ರೈಸ್ ಗಾಡ್. ಅದು ಸ್ವಲ್ಪ ಹೊತ್ತು ಮುಂಚೆ ಡಿಸ್ಕಸ್ ಮಾಡಿದೆ, ಚಿಕ್ಕಮಕ್ಕಳಿಗೆ ದೀಕ್ಷಾ ಸ್ನಾನ. ಅದು ಆ ಟ್ರೆಡಿಷನ್ ಯಾಕೆ ಬಂತು ಅಂತಂದರೆ, ಅದೊಂದು ಪ್ಲೇಗ್ ಟೈಮಲ್ಲಿ, ನಮಗೆ ಪ್ಯಾಂಡಮಿಕ್ ನಾವು ನೋಡಿದ್ದೇವಲ್ಲ. ಕರೆಕ್ಟ್ ಬರ್ತಾ ಬರ್ತಾ ಹಾಗೆ ಆಗಿದೆ ಅದು. ಮತ್ತು ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಕೂಡ ನಾವು ನೋಡ್ತಾ ಇದ್ದೇವೆ. ಅದು ಕೂಡ ಆ ಟೈಮಲ್ಲಿ ಶುರು ಆದದ್ದು. ಪ್ಯಾಂಡಮಿಕ್, ಈಗ ನಾವು ಪ್ಯಾಂಡಮಿಕ್ ನೋಡಿದಾಗ ಅದೊಂದು ಪ್ಲೇಗ್ ಬಂದಾಗ ಮಕ್ಕಳು ಹುಟ್ಟಿದ ನಂತರ ತೀರಿ ಹೋಗ್ತಿದ್ರು, ಅದು ಬೇಗನೆ ತೀರಿ ಹೋಗ್ತಿದ್ರು. ಅಂಥವ್ರಿಗೆ ಏನು ಮಾಡ್ತಿದ್ದಾರೆ ಅಂದರೆ, ಹುಟ್ಟಿದ ನಂತರ ಇಮಿಡಿಯೇಟ್ಲಿ ಅವ್ರು ದೀಕ್ಷಾ ಸ್ನಾನ ಕೊಟ್ಟು ಯೇಸು ಸ್ವಾಮಿ ನಾಮದಲ್ಲಿ ಆಶೀರ್ವದಿಸ್ತಾ ಇದ್ರು. ಸೊ ಆ ರೀತಿಯಲ್ಲಿ ಅಂದರೆ ದೇವರವನ್ನು ರಕ್ಷಿಸಲಿ, ಅವ್ರಿಗೆ ಗುಣವಾಗಲಿ ಎಂಬ ಉದ್ದೇಶದಿಂದ ಶುರು ಮಾಡಿದ್ದು. ಮತ್ತೆ ಏನಾಯ್ತದು, ಅದೊಂದು ಟ್ರೆಡಿಷನ್ ಆಗಿಬಿಟ್ಟಿದೆ. ಮತ್ತು ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಸಹ ಆ ಟೈಮಲ್ಲಿ ಮನುಷ್ಯರನ್ನ ತಗೊಂಡೋಗಿ ನೀರಲ್ಲಿ ಮುಳುಗಿಸ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ದೇ ಯೂಸ್ ಟು ಹ್ಯಾವ್ ಫೀವರ್, ಟ್ರೆಂಬ್ಲಿಂಗ್ ಎಲ್ಲ ಇತ್ತು, ಶಿವರಿಂಗ್ ಎಲ್ಲ ಇತ್ತು. ಹಂಗಾಗಿ ಅವ್ರಿಗೆ ಏನು ಮಾಡ್ತಿದ್ರು, ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಕೊಡ್ತಿದ್ರು. ಮತ್ತು ಅದು ಕೂಡ ಏನಾಯಿತು, ಸ್ಲೋಲಿ ಅದು ಟ್ರೆಡಿಷನ್ ಆಗಿದೆ. ದೊಡ್ಡ ಆದಮೇಲೆ ಕನ್ಫರ್ಮೇಷನ್ ಮಾಡಿದ್ರು. ಹೌದೌದು. ಅದಕ್ಕೆ ಒಂದು ವರ್ಸ್ ಕೂಡ ಓದ್ತಾರೆ, ಏನಂದರೆ, ಒಂದು ಸತಿ ಸ್ನಾನ ಮಾಡಿದವನು ಮತ್ತೆ ಸ್ನಾನ ಮಾಡಬೇಕಂತಿಲ್ಲ, ಕಾಲು ತೊಳೆದ್ರೆ ಸಾಕು ಎಂಬ ಒಂದು ವಚನವನ್ನು ಯೂಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಅನೇಕ ವಿಷಯಗಳಿದೆ. ಪೌಲನು ನಮ್ಮ ಕಾಲದಲ್ಲಿರುವಂಥ ಸಭೆಗಳಿಗೆ ಬರೆಯೋದಾದರೆ ಇನ್ನೂ ಒಂದು 4-5 ಚಾಪ್ಟರ್ಸ್ ಇನ್ನೂ ಜಾಸ್ತಿ ಬರಿಬೇಕಾಗ್ತದೆ. ಡಿಜಿಟಲ್ ಬೈಬಲ್. ಓಕೆ, ಎಲ್ಲರೂ ಒಂದು ನೆನಪಲ್ಲಿ ಇಟ್ಕೊಳ್ಬೇಕು. ಈಗ AI ಬರ್ತಾ ಇದೆ, ಬಂದಿದೆ, ಯೂಸಲ್ಲಿದೆ, ನಮ್ಮ ಫೋನಲ್ಲಿದೆ, ಟ್ಯಾಬಲ್ಲಿದೆ, TV-ಯಲ್ಲಿದೆ, ಎಲ್ಲ ಕಡೆ ಇದೆ. ಓಕೆ, ನಂದು ಒಂದು ರಿಕ್ವೆಸ್ಟ್ ಅಲ್ಲ, ವಾರ್ನಿಂಗ್ ಅಂತ ಇಟ್ಕೊಳ್ಳಿ. ರೈಟ್, ಡೋಂಟ್ ಯೂಸ್ ದಟ್ ಇನ್ಸ್ಟೆಡ್ ಆಫ್ ದ ಹೋಲಿ ಸ್ಪಿರಿಟ್. ಪ್ಲೀಸ್ ಡೋಂಟ್ ಯೂಸ್ ದಟ್ ಇನ್ಸ್ಟೆಡ್ ಆಫ್ ದ ಹೋಲಿ ಸ್ಪಿರಿಟ್. ಅದು ಸ್ವಲ್ಪ ಇನ್ಫಾರ್ಮೇಷನ್ ನಮಗೆ ಸಿಗಲಿಕ್ಕೆ ತುಂಬ ಉಪಯೋಗ ಆಗ್ತದೆ. ಒಂದು ಉದಾಹರಣೆ, ಅಂದರೆ ಒಂದು ವಿಷಯದ ಕುರಿತಾಗಿ ಹಿಸ್ಟ್ರಿ ತಿಳ್ಕೊಳ್ಬೇಕು, ಅಥವಾ ಗಲೇಷನ್ಸ್ ಬುಕ್ ಇದೆ, ಅಲ್ಲಿ ಏನು ನಡೆದಿದೆ ಅದೆಲ್ಲ ವಿಷಯಗಳ ಹಿಸ್ಟ್ರಿ ತಿಳ್ಕೊಳ್ಬೇಕು. ಅದು ಉಪಯೋಗಿಸಿದ್ರೆ ಇನ್ಫಾರ್ಮೇಷನ್ ಬರ್ತದೆ, ಅದು ತಿಳ್ಕೊಳ್ಬೋದು. ಓಕೆ, ಆದರೆ ಅದೇ ಗಲಾತ್ಯ ಲೆಟರಿಂದ ನೀವೊಂದು ಮೆಸೇಜ್ ಪ್ರಿಪೇರ್ ಆಗಬೇಕು. ನಿಮಗೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದ ಹೋಲಿ ಸ್ಪಿರಿಟ್, ಅದನ್ನೇ AI ಉಪಯೋಗಿಸಿ ಮೆಸೇಜ್ ಪ್ರಿಪೇರ್ ಆಗೋದಾದರೆ ಒಳ್ಳೆ ಸುಂದರವಾದ ಮೆಸೇಜ್ ಬರ್ತದೆ. ಓಕೆ, ಬಟ್ ಏನಾಗಿದೆ ಅಲ್ಲಿ, ಯು ಆರ್ ಡಿಸ್ಕನೆಕ್ಟೆಡ್ ಫ್ರಮ್ ದ ಹೋಲಿ ಸ್ಪಿರಿಟ್. ಸ್ಲೋಲಿ ವಾಟ್ ಹ್ಯಾಪನ್ಸ್, ಫೈನಲಿ ವಾಟ್ ಹ್ಯಾಪನ್ಸ್, ದಿಸ್ ವಿಲ್ ಬಿಕಮ್ ಯುವರ್ ಗಾಡ್. ಬಿಗ್ಗೆಸ್ಟ್ ಪ್ರಾಬ್ಲಮ್, ದಿಸ್ ವಿಲ್ ಬಿಕಮ್ ಯುವರ್ ಗಾಡ್. ಹಂಗಾಗಿ ಒಂದು ಪ್ರೀಚರ್ ಒಬ್ಬರು ಹೇಳ್ತಿದ್ರು, ಇದೇ ಆ್ಯಂಟಿ ಕ್ರೈಸ್ಟ್ ಏನೋ ಅಂತೇಳಿ. ನನಗೆ ಸಹ ಹಾಗೆ ಅನಿಸ್ತಿತ್ತು. 2022 ಯಾವಾಗ ಇದು ರಿಲೀಸ್ ಮಾಡಿದ್ರೋ ಆವಾಗ ನಾನು ಥೀಸಿಸ್ ಸ್ಟಾರ್ಟ್ ಮಾಡಿದ್ದೆ ರೈಟಿಂಗ್. ಆ ಟೈಮಲ್ಲಿ ನನಗೆ ಅನಿಸ್ತಿತ್ತು, ಇದೇ ಆ್ಯಂಟಿ ಕ್ರೈಸ್ಟಾ ಅಂತ. ಬಿಕಾಸ್ ಇಟ್ ಈಸ್ ಟೇಕಿಂಗ್ ದ ಪ್ಲೇಸ್ ಆಫ್ ಗಾಡ್. ಯಾವುದಾದ್ರೂ ದೇವರ ಸ್ಥಾನವನ್ನು ತಗೊಳ್ಳೋದಾದರೆ ಏನಾಗುತ್ತೆ, ಅದು ವಿಗ್ರಹ. ಇಟ್ ಈಸ್ ಐಡಲ್. ಓಕೆ, ಐಡಲ್ಸ್ ವಿ ಡೋಂಟ್ ಹ್ಯಾವ್ ಇನ್ ದ ಹೌಸ್, ವಿ ಡೋಂಟ್ ವರ್ಷಿಪ್ ಐಡಲ್ಸ್, ಬಟ್ ಇಟ್ ಈಸ್ ದೇರ್ ಇನ್ ಅವರ್ ಹ್ಯಾಂಡ್ಸ್. ಸೊ ಪ್ಲೀಸ್ ರಿಮೆಂಬರ್ that will lead to another different type of gospel. Already 2 churches in USA, they have AI pastors. Yes, AI pastors, artificial intelligence pastors. They connect to the monitor. Okay, one AI person will come and preach, lead worship, everything, full setup AI. Okay, it will create its own music, it will create worship, and it will sing, it will share the message. Human is only needed to connect it to the computer, that's all, to the monitor. ಒಂದು ಅಲ್ಲಿ ಇರುವ ಇನ್ಚಾರ್ಜಸ್ ಎಲ್ಲ ಏನು ಮಾಡ್ತಾರೆ, ಇದನ್ನು ಮಾನಿಟರ್ ಕನೆಕ್ಟ್ ಮಾಡೋದು ಮಾತ್ರ ಅವ್ರ ಕೆಲಸ. ಎಲ್ಲ ಪ್ರೀಚಿಂಗ್, ಟೀಚಿಂಗ್ ಎಲ್ಲ ಏನು ಮಾಡ್ತಾ ಉಂಟು, ಮಾಡ್ತದೆ. ಎಸ್, ಇಸ್ ದೇರ್, ಇಟ್ ಇಸ್ ಹ್ಯಾಪನಿಂಗ್. ವಿ ಡೋಂಟ್ ನೋ ವೆನ್ ಇಟ್ ವಿಲ್ ಕಮ್ ಹಿಯರ್ ಟು ಇಂಡಿಯಾ. ಆಲ್ರೆಡಿ ಡಿಜಿಟಲ್ ಚರ್ಚಸ್ ಆರ್ ದೇರ್ ಇನ್ Andhra Pradesh. Very big church. He started many churches in villages. Who is pastor there in the villages? TV is the pastor. He preaches from Hyderabad. They all watch in the TV. They praise the Lord, put offering and go. TV is their pastor. It's coming. It's all coming. The false gospel is coming in different ways.
So if Paul had to write one letter to Church of India, there will be a lot of things to write. Right? Praise God. So let's take it as a godly warning, because it's very important for us to be in the presence of God, be connected to Him, be led by Him instead of being led by technology. We'll use technology for good. It is useful. Certainly it's very useful, but we'll use it for good. Okay? Not replace God. So let us remember that. Okay, we'll continue next week. Next week I won't be giving question paper, but we'll be directly teaching. Praise God. Glory to Jesus.